ನಮಸ್ಕಾರ ಎಲ್ಲರಿಗೂ. ಸ್ಪರ್ಶ್ ಹಾಸ್ಪಿಟಲ್ ಆರ್ ನಗರ್ ವತಿಯಿಂದ ಆಯೋಜಿಸುವ ಪಾಡ್ಕಾಸ್ಟ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗೆ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಶ್ಯಾಮ್ ಸುಂದರ್ ಸರ್ ಅವರಿದ್ದಾರೆ. ಅವರು ನಮಗೆ ಇಂದು ಮಕ್ಕಳ ಬೆಳವಣಿಗೆ ಮತ್ತು ಪ್ರೌಢಾವಸ್ಥೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ, ಬಗೆಗಿನ ಊಹಾಪೋಹಗಳ ಬಗ್ಗೆ ಹೆಚ್ಚು ವಿವರಣೆ ನೀಡಲಿದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಮಸ್ತೆ ಸರ್. ಮೊದಲನೇದಾಗಿ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೆಚ್ಚು ಮಾತಾಡೋಣ. ಸೊ ಮಕ್ಕಳ ಬೆಳವಣಿಗೆ ಯಾವ್ಯಾವ ವಯಸ್ಸಿನಲ್ಲಿ ಮತ್ತು ಯಾವ ಯಾವ ಹಂತದಲ್ಲಿ ಆಗುತ್ತದೆ ಅಥವಾ ಬೇಗ ಇರುತ್ತೆ? ಸೊ ಮಕ್ಕಳ ಬೆಳವಣಿಗೆ ಅಂತ ನಾವು ಏನು ತಗೊಂಡ್ರೆ, ಫಸ್ಟ್ ಹುಟ್ಟುತ್ತಾ ಎಲ್ಲ ಮಕ್ಕಳು ಒಂದು 45ರಿಂದ 50 ಸೆಂಟಿಮೀಟರ್ ಇರ್ತಾರೆ. ಫಸ್ಟ್ 1 year ಇದೆಯಲ್ಲ, ಅವಾಗ ಆಲ್ಮೋಸ್ಟ್ 25 ಸೆಂಟಿಮೀಟರ್ ಅವ್ರದ್ದು ಹೈಟ್ದು ಅರ್ಧದಷ್ಟು 50ಇಂದ ಪ್ಲಸ್ 25 ಸೆಂಟಿಮೀಟರ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ 1 ವರ್ಷದಲ್ಲಿ 12.5 ಸೆಂಟಿಮೀಟರ್, ಅದ್ರ ನೆಕ್ಸ್ಟ್ ವರ್ಷದಲ್ಲಿ 6 ಸೆಂಟಿಮೀಟರ್. ಸೊ ಹುಟ್ಟಿದ ಮಗು 50 ಸೆಂಟಿಮೀಟರ್ ಇರೋದು 4 ವರ್ಷದಷ್ಟರಲ್ಲಿ ದ ಮಗು ಡಬಲ್ಸ್ ಇನ್ ದ ಹೈಟ್, ಇಟ್ ಬಿಕಮ್ಸ್ 100 ಸೆಂಟಿಮೀಟರ್ಸ್. ಆಮೇಲೆ 4 ವರ್ಷದಿಂದ 12 ವರ್ಷದ ತನಕ ಅಥವಾ 10 ವರ್ಷದ ತನಕ ಪ್ರೌಢಾವಸ್ಥೆ ಪ್ಯೂಬರ್ಟಿ ರೀಚ್ ಆಗೋ ತನಕ ವರ್ಷಕ್ಕೆ 4ರಿಂದ 6 ಸೆಂಟಿಮೀಟರ್. ದಿಸ್ ಇಸ್ ದಿ ಎಕ್ಸ್ಪೆಕ್ಟೆಡ್ ಗ್ರೋತ್ ವೆಲಾಸಿಟಿ. ಅದಾದ್ಮೇಲೆ ಈ ಪ್ರೌಢಾವಸ್ಥೆ ಅಥವಾ ಪ್ಯೂಬರ್ಟಿ ಬರ್ತಾರಲ್ಲ, ಅವ್ರಿಗೆ ಸೆಕೆಂಡರಿ ಚೇಂಜಸ್ ಏನು ಆಗಕ್ಕೆ ಶುರು ಆಗುತ್ತೆ. ಅವಾಗ ಮತ್ತೆ ಗ್ರೋತ್ ಸ್ಪರ್ಟ್ ಆಗುತ್ತೆ. ವರ್ಷಕ್ಕೆ 8 ಸೆಂಟಿಮೀಟರ್ 10 ಸೆಂಟಿಮೀಟರ್ ಗ್ರೋತ್ ಆಗುತ್ತೆ. ಕೊನೆಗೆ ಅವರು ಈ ಒಂದು 14ರಿಂದ 16 ಅಥವಾ 18 ವರ್ಷದ ಒಳಗಡೆ ದೇ ರೀಚ್ ದೇರ್ ಅಡಲ್ಟ್ ಹೈಟ್. ಅಡಲ್ಟ್ ಹೈಟ್ ನಾವೀಗ ಏನು 160 ಸೆಂಟಿಮೀಟರ್ಸ್ ಇಂದ 170 180 ಸೆಂಟಿಮೀಟರ್ಸ್ ಇದೆಯಲ್ಲ, ಸೊ ಈ ಹೈಟ್ ನ ಈ ತರ ಫೇಸಸ್ ಆಗಿ ರೀಚ್ ಆಗ್ತಾರೆ. ಸೊ ಇಫ್ ಯು ಬ್ರೇಕ್ ಡೌನ್, ಫಸ್ಟ್ 4 years ಮ್ಯಾಕ್ಸಿಮಮ್ ಗ್ರೋತ್, ಮತ್ತೆ ನೆಕ್ಸ್ಟ್ 6 to 10 years ಸ್ಲೋ ಡೌನ್ ಗ್ರೋತ್, ದೆನ್ ದೇರ್ ಇಸ್ ಅ ಸ್ಪರ್ಟ್ ಇನ್ ದ ಪ್ಯೂಬರ್ಟಿ. ಇದು ನಮ್ಮ ಫೇಸಸ್ ಆಫ್ ನಾರ್ಮಲ್ ಗ್ರೋತ್ ಆಫ್ ಚೈಲ್ಡ್. ಓಕೆ ಸರ್. ಸೊ ಈಗ ಪೋಷಕರಲ್ಲಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ತಮ್ಮ ಮಕ್ಕಳು ಸರಿಯಾದ ಎತ್ತರದಲ್ಲಿ ಬೆಳೀತಾ ಇದ್ದಾರೋ ಇಲ್ವೋ ಅಂತ ಅವ್ರು ಹೇಗೆ ಪರಿಶೀಲಿಸ್ಬೋದು ಅಥವಾ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸೊ ನಾವೀಗ ಮಕ್ಕಳ ಬೆಳವಣಿಗೆ ನೋಡಿದಾಗ, ಈಗ ಪೇರೆಂಟ್ಸ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಹಂಗೆ ಅನ್ಸೋದು, ಹೆಣ್ಮಗ ಟಾಲ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅನ್ನೋದೇನೆ. ಅಂಡ್ ಕೆಲವೊಂದ್ಸಲ ನಾರ್ಮಲ್ ಆಗಿರೋ ಮಗುಗೂ ಪೇರೆಂಟ್ಸ್ ಆರ್ ಕನ್ಸರ್ನ್, ಇನ್ನೊಂದ್ ಸ್ವಲ್ಪ ಹೈಟ್ ಬೆಳಿಬೋದಾ ಏನು ಅಂತ ಅಂದ್ಬಿಟ್ಟು. ಒಂದು ಈಗ ಆಬ್ಜೆಕ್ಟಿವ್ ನಮ್ಗೆ ಎವಿಡೆನ್ಸ್ ಮಗುದು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅನ್ನೋದು ಗ್ರೋತ್ ಚಾರ್ಟ್. ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇದೆ, WHO ಇದೆ, ಎಲ್ಲರೂ ನಮಗೆ ಒಂದೊಂದು ಗ್ರೋತ್ ಚಾರ್ಟ್ ಅಂತ ಕೊಟ್ಟಿದ್ದಾರೆ. ಗ್ರೋತ್ ಚಾರ್ಟ್ ಒಂದು ಗ್ರಾಫ್ ತರ ಇರುತ್ತೆ. ಸೊ ನೀವು ಹುಟ್ಟಿದಾಗ ನಿಮ್ಗೆ ಮಗು ಫೈಲ್ ಜೊತೆಗಿನ ಗ್ರೋತ್ ಚಾರ್ಟ್ ಇರುತ್ತೆ, ನಾವ್ ಯಾರು ನೋಡಲ್ಲ ಅಷ್ಟೇನೆ. ಸೊ ಆ ಗ್ರೋತ್ ಚಾರ್ಟ್ ಅಲ್ಲಿ ಇಷ್ಟು ಏಜ್ಗೆ ಮಗುದು ಇಷ್ಟು ಹೈಟ್ ಅಂತ ಪ್ರತಿ ವರ್ಷನೂ ಪಾಯಿಂಟ್ ಡಾಟ್ ಮಾರ್ಕ್ ಮಾಡ್ಕೋಂತ ಹೋಗ್ಬೋದು. ಸೊ ಅದು ನಿಮ್ಮ ಪೀಡಿಯಾಟ್ರಿಷಿಯನ್ ಆದ್ರೂ ಮಾಡ್ತಾರೆ, ಇಲ್ಲ ನೀವಾದ್ರೂ ಮಾಡಬಹುದು. ಬಟ್ ಮೇಕ್ ಶೂರ್ ಅಟ್ಲೀಸ್ಟ್ ಒನ್ಸ್ ಇನ್ 6 months ಅದರಲ್ಲಿ ಪ್ಲಾಟ್ ಮಾಡ್ಬೋದು. ಅದರಲ್ಲಿ 2 ಬ್ಯೂಟಿಫುಲ್ ಲೈನ್ ಇದೆ. ಒಂದು 95th ಸೆಂಟೈಲ್ ಅಂತ, ಇನ್ನೊಂದು 3rd ಸೆಂಟೈಲ್ ಅಂತ. 3rd ಸೆಂಟೈಲ್ ಅಂತ ಅಂದ್ರೆ, ಈಗ 100 ಜನ ನಾರ್ಮಲ್ ಮಕ್ಕಳನ್ನ ನಿಲ್ಸಿದ್ರೆ 95ರಷ್ಟು ಜನ ಈ 95th ಸೆಂಟೈಲ್ ಮತ್ತೆ 3rd ಸೆಂಟೈಲ್ ಒಳಗಡೆನೆ ಇರ್ತಾರೆ. ಇನ್ನೊಂದು 2-3 ಜನ ಮಾತ್ರ ಕೆಳಗಡೆ ಇರ್ತಾರೆ. ಸೊ ಆ 3rd ಸೆಂಟೈಲ್ಗಿಂತ ಮಗು ಏನಾದ್ರು ಹೈಟ್ ಕಡಿಮೆ ಇದೆ ಬರ್ತಾ ಇದೆ ಗ್ರೋತ್ ಚಾರ್ಟ್ ಅಲ್ಲಿ ಅಂತ ಅಂದ್ರೆ, ದಟ್ ಈಸ್ ದಿ ಇಂಡಿಕೇಶನ್ ದಟ್ ಯುವರ್ ಚೈಲ್ಡ್ ಇಸ್ ಸಮ್ವೇರ್ ಲ್ಯಾಗಿಂಗ್ ಬಿಹೈಂಡ್. ಅಂದ್ರೆ ಆ ಮಗುಗೊಂದು ಅಟೆನ್ಷನ್ ಬೇಕು, ಆ ಮಗುನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ಸೊ ಇದು ಗ್ರೋತ್ ಚಾರ್ಟ್. ಎರಡನೇದು ಸಾಮಾನ್ಯವಾಗಿ ನಾನು ಏನ್ ಹೇಳೋದು ಅಂತ ಅಂದ್ರೆ, ಈಗ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್, ಸೊ ಅಸೆಂಬ್ಲಿಯಲ್ಲಿ ಮಕ್ಕಳನ್ನೆಲ್ಲ ಹೈಟ್ ವೈಟ್ ನಿಲ್ಲಿಸ್ತಾರಲ್ಲ. ಸೊ ಈ ಕ್ಲಾಸ್ ನಿಮ್ ಮಗು ಏನಾದ್ರು ಕ್ಲಾಸ್ ಅಲ್ಲಿ ಶಾರ್ಟೆಸ್ಟ್ ಇದ್ರೆ, ಸೊ ದಟ್ ಮೀನ್ಸ್ ಎಸ್ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಎಂಡೋಕ್ರೈನಾಲಜಿಸ್ಟ್ ನ ಮೀಟ್ ಮಾಡಿ, ಸರಿ ಹಿಂಗೆ ನನ್ನ ಮಗು ಕ್ಲಾಸಲ್ಲಿ ಶಾರ್ಟೆಸ್ಟ್ ಇದೆ, ವಾಟ್ ಶುಡ್ ಐ ಡೂ? ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಅಂದ್ರೆ, ಮಕ್ಕಳು ಈ ಹೈಸ್ಕೂಲ್ಗೆ ಹೋಗ್ತಾರಲ್ಲ, ಹೈಸ್ಕೂಲ್ ಅಥವಾ ಕಾಲೇಜ್ಗೆ ಹೋದಾಗ ದೇ ಬಿಕಮ್ ಕಾನ್ಶಿಯಸ್ ಅಬೌಟ್ ದೇರ್ ಹೈಟ್. ಅವ್ರು ಹೋಗಿ ಅಪ್ಪ ಅಮ್ಮಂಗೆ ಹೇಳ್ತಾರೆ, ಅಪ್ಪ ನನ್ನ ಕ್ಲಾಸಲ್ಲಿ ನನ್ನ ಎಲ್ಲರೂ ಕುಳ್ಳ ಅಂತ ರೇಗಿಸ್ತಾ ಇದ್ರೆ, ನಂಗೆ ಏನಾದ್ರು ಮಾಡಪ್ಪ, ನನ್ನ ಕರೆಕ್ಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಆವಾಗ ಪೇರೆಂಟ್ಸ್ ಈ 14, 16 ವರ್ಷ 17 ವರ್ಷದ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ನಮ್ಮ ಹತ್ರ. ಸರ್ ಕುಳ್ಳ ಇದ್ದಾನೆ, ಹೈಟ್ಗೆ ಏನಾದ್ರು ಮಾಡ್ಬೋದು ಅಂತ. ದಟ್ ಈಸ್ ಆಲ್ರೆಡಿ ಟೂ ಲೇಟ್. ನಾವು ನಾರ್ಮಲ್ ಗ್ರೋತ್ ಎಲ್ಲ ತಿಳ್ಕೊಂಡ್ವಲ್ಲ, ಸೊ ಆ ಫೇಸ್ ಆಲ್ರೆಡಿ ದಾಟ್ ಹೋಗ್ಬಿಟ್ಟಿದೆ. ನಾವು ಆವಾಗ ಜಾಸ್ತಿ ಹೆಲ್ಪ್ ಮಾಡೋವಂಥದ್ದು ಕಡಿಮೆ ಇರುತ್ತೆ. ಸೊ ಬೇಸಿಕಲಿ ಈಗ ಪ್ರೈಮರಿ ಸ್ಕೂಲ್ ಮಕ್ಕಳು, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು, ನಿಮ್ಮ ಕ್ಲಾಸಲ್ಲೇ ನೀವು ಎಲ್ಲರಿಗಿಂತ ಶಾರ್ಟೆಸ್ಟ್ ಮಗು ನಿಮ್ಮ ಮಗು ಅನ್ನೋದಾದ್ರೆ, ನೀವು ಡೆಫಿನೆಟ್ಲಿ ದಟ್ ಚೈಲ್ಡ್ ನೀಡ್ಸ್ ಇವ್ಯಾಲ್ಯೂಯೇಷನ್ ಕರ್ಕೊಂಬಂದು ಒಂದ್ಸಲ ಟೆಸ್ಟ್ ಮಾಡಿಸ್ಬೋದು. ಸೊ ಈಗ ಮಕ್ಕಳ ಬೆಳವಣಿಗೆ ಅಂದರೆ ಅವ್ರ ಹೈಟ್ ಏನಕ್ಕೆ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಏನೇನು ಕಾರಣಗಳಿರ್ಬೋದು?
ಸೊ ನಾವೀಗ ಈ ಮಗುವಿನ ಬೆಳವಣಿಗೆ ಅಂತ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಹಲವಾರು ಒಂದು ಇನ್ಫ್ಲೂಯೆನ್ಸಸ್ ಇರುತ್ತೆ. ಫಸ್ಟ್ ಈಸ್ ಜೆನೆಟಿಕ್ ಇನ್ಫ್ಲೂಯೆನ್ಸ್, ತಂದೆ ಹೈಟ್ ತಾಯಿ ಹೈಟ್. ತಂದೆ ತಾಯಿ ಹೈಟ್ದು ಒಂದು ಆವ್ರೇಜ್ ಹೈಟ್ ಯೂಶುವಲಿ ಮಕ್ಕಳು ರೀಚ್ ಆಗ್ತಾರೆ ಅಂತ ಅದು ಒಂದು ದಟ್ ಈಸ್ ದಿ ಸೆಟ್ ನಾರ್ಮ್. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನ್ಯೂಟ್ರಿಷನ್, ನಾವು ತಿನ್ನುವಂತ ಆಹಾರ. ಸೊ ಈ ಮಾಲ್ ನರಿಷ್ಡ್ ಮಕ್ಕಳು ಅಂತ ಅಂದ್ರೆ ಅವರ ವೆಯ್ಟ್ ತುಂಬಾ ಕಡಿಮೆ ಇರುತ್ತೆ, ಅವರು ಹೈಟ್ ಬೆಳೆಯೋದು ಕಷ್ಟ. ಸೊ ಈ ಎಸ್ಪೆಷಲಿ ಫಸ್ಟ್ 2 ವರ್ಷ ಮಗುವುದು ಗ್ರೋತ್ ಅಲ್ಲಿ ನಿಮ್ಗೆ ಗ್ರೋತ್ ಹಾರ್ಮೋನ್ ಆಗ್ಲಿ ಬೇರೆ ಹಾರ್ಮೋನ್ಗಿಂತ ಈ ನ್ಯೂಟ್ರಿಷನ್ದೇನೆ ತುಂಬಾ ಬಹಳ ಒಂದು ಪ್ರಮುಖವಾದ ಪಾತ್ರ ಇರುತ್ತೆ. ಸೊ ಆ ನ್ಯೂಟ್ರಿಷನ್ ಆಲ್ಸೋ ಇಂಪಾರ್ಟೆಂಟ್, ಎರಡನೇ ಪಾರ್ಟ್. ಮೂರನೇದು ಏನಪ್ಪಾ ಅಂತ ಅಂದ್ರೆ ಈ ಹಾರ್ಮೋನ್ಗಳು. ಹಾರ್ಮೋನ್ ಅಂದ್ರೆ ನಾವೇನ್ ಅನ್ಕೊಂತೀವಿ, ಗ್ರೋತ್ ಹಾರ್ಮೋನ್ ಒಂದೇ. ಹೌದು, ಗ್ರೋತ್ ಹಾರ್ಮೋನು ಬೇಕು ನಿಮ್ಮ ಮಗುವಿನ ಬೆಳವಣಿಗೆಗೆ. ಅದ್ರ ಜೊತೆಗೆ ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಹೈಪೋಥೈರಾಯ್ಡಿಸಮ್ ಮಕ್ಕಳಲ್ಲೂ ಗ್ರೋತ್ ಕಡಿಮೆನೇ ಇರುತ್ತೆ. ಆಮೇಲೆ ಮೂರನೇದಾಗಿ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಅಥವಾ ಸೆಕ್ಸ್ ಹಾರ್ಮೋನ್ಸ್ ಏನ್ ಹೇಳ್ತೀವಲ್ಲ, ಅವನು ನಮ್ಗೆ ಪ್ಯೂಬರ್ಟಿ ಟೈಮಲ್ಲಿ ಈ 10 ರಿಂದ 14 ವರ್ಷ 16 ವರ್ಷ ಆ ಪ್ರೌಢಾವಸ್ಥೆ ರೀಚ್ ಆಗೋ ಟೈಮಲ್ಲಿ ಆ ಗ್ರೋತ್ ಸ್ಪರ್ಟ್ ಆಗೋದು ನಮ್ಗೆ ಆ ಪ್ಯೂಬರ್ಟಲ್ ಹಾರ್ಮೋನ್ಸ್ ಇಂದ. ಸೊ ಈ 3 ಹಾರ್ಮೋನ್ಗಳು ಬಹಳ ಇಂಪಾರ್ಟೆಂಟ್. ನಾಲ್ಕನೇದಾಗಿ ಮಕ್ಕಳಿಗೆ ಈ ಕ್ರಾನಿಕ್ ಡಿಸೀಸಸ್, ಕೆಲವೊಂದು ಮಕ್ಕಳಿಗೆ ರಿಪೀಟೆಡ್ ಆಗಿ ಆಸ್ತಮಾನೋ ಬೇರೆ ಏನೋ ಒಂದು ತೊಂದರೆ ಆಗಿ ಹಾಸ್ಪಿಟಲೈಸ್ ಆಗ್ತಾ ಇರ್ತಾರೆ, ಅಥವಾ ಮಗುಗೆ ಪದೇ ಜಾಂಡಿಸ್ ಬರ್ತಾ ಇದೆ, ಅಥವಾ ಮಗುಗೆ ಏನೋ ಒಂದು ರಕ್ತ ಕೊರತೆ ಇದ್ದೇ ಇರುತ್ತೆ, ಅಥವಾ ಪದೇ ಫಿಟ್ಸ್ ಅಪಸ್ಮಾರ ಅಂತ ಹೇಳ್ತೀವಿ ಅದು, ಅಥವಾ ಮಕ್ಕಳಿಗೆ ಏನಾದರೂ ಸಣ್ಣ ವಯಸ್ಸಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟಿರೋಂಥದ್ದು. ಇವೆಲ್ಲ ಫ್ಯಾಕ್ಟರ್ಸ್ ಇದ್ದಾಗ ಮಗುದು ಬೆಳವಣಿಗೆ ಏನಿದೆ ಅದು ಕುಂಠಿತ ಆಗ್ತಾ ಬರ್ತದೆ. ದ ಚೈಲ್ಡ್ ಬಿಕಮ್ ಶಾರ್ಟ್. ಸೊ ಒಂದು ಸಮರೈಸ್ ಮಾಡಿ ಹೇಳಬೇಕು ಅಂತ ಅಂದ್ರೆ, ಒಂದು ನಿಮ್ಮ ಜೆನೆಟಿಕ್ ಮೇಕಪ್, ತಂದೆ ತಾಯಿ ಹೈಟ್. ಎರಡನೇದು ಪೌಷ್ಟಿಕಾಂಶ, ನಾವು ಏನು ಊಟ ತಿಂತಾ ಇದೀವಿ, ಮಗು ಆ ವೆಯ್ಟ್ ಕರೆಕ್ಟ್ ಆಗಿದೆಯಾ. ಮೂರನೇದಾಗಿ ಹಾರ್ಮೋನ್ಗಳ ಬ್ಯಾಲೆನ್ಸ್, ಗ್ರೋತ್ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್ ಮತ್ತೆ ರಿಪ್ರೊಡಕ್ಟಿವ್ ಸೆಕ್ಸ್ ಹಾರ್ಮೋನ್ಸ್. ನಾಲ್ಕನೇದಾಗಿ ಯಾವುದೇ ಒಂದು ದೀರ್ಘಕಾಲದ ಕಾಯಿಲೆಗಳು ಇಲ್ಲದೆ ಇರುವಂಥದ್ದು. ಇವು 4 ಫ್ಯಾಕ್ಟರ್ಸ್ ನಮ್ಮ ಗ್ರೋತ್ ನ ಎಫೆಕ್ಟ್ ಮಾಡುವಂಥದ್ದು. ಇನ್ನು ಬಹಳ ವಿರಳವಾಗಿ ಹೇಳಬೇಕು ಅಂತ ಅಂದ್ರೆ, ಈ ಕೆಲವೊಂದು ಜೆನೆಟಿಕ್ ಮ್ಯೂಟೇಷನ್ಸ್ ಇರುತ್ತೆ, ಅಥವಾ ಕೆಲವ್ರಿಗೆ ಆ ಕ್ರೋಮೋಸೋಮೇ ಇರಲ್ಲ. ಈ ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಹೆಣ್ಮಕ್ಳಲ್ಲಿ ಆಗುವಂಥದ್ದು. ನಾರ್ಮಲ್ ಆಗಿ ನಮ್ಗೆ 46 ಕ್ರೋಮೋಸೋಮ್ ಇರುತ್ತಲ್ಲ, ಕೆಲವೊಂದು ಹೆಣ್ಮಕ್ಳಲ್ಲಿ ಬರೀ 45 ಕ್ರೋಮೋಸೋಮ್ ಇರುತ್ತೆ, ಒಂದು ಎಕ್ಸ್ ಕ್ರೋಮೋಸೋಮ್ ಮಿಸ್ ಆಗಿರುತ್ತೆ. ಆ ಕ್ರೋಮೋಸೋಮ್ ಮಿಸ್ ಆಗಿರೋದ್ರಿಂದ ಅವರು ಕುಳ್ಳಕ್ಕೆ ಉಳ್ಕೊಂತಾರೆ, ಶಾರ್ಟ್ ಆಗಿರ್ತಾರೆ, ಮತ್ತೆ ಅವ್ರ ಪ್ರೌಢಾವಸ್ಥೆನೂ ರೀಚ್ ಆಗದೆ ಇರುವಂಥದ್ದು. ಇದೆಲ್ಲ ಸಾಮಾನ್ಯವಾಗಿ ಅವ್ರಿಗಾಗುತ್ತೆ. ಸೊ ಇವಿಷ್ಟು ಫ್ಯಾಕ್ಟರ್ಸ್ ನಾವು ನೋಡ್ಕೊಂಡ್ರೆ ಮಕ್ಕಳ ಬೆಳವಣಿಗೆ ಇದೆಲ್ಲ ಚೆನ್ನಾಗಿತ್ತು ಅಂತಂದ್ರೆ ದೇ ಶುಡ್ ರೀಚ್ ದರ್ ನಾರ್ಮಲ್ ಹೈಟ್. ಸೊ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈಗ ಅಪ್ಪ ಅಮ್ಮನ ಎತ್ತರ ತುಂಬಾ ಚಿಕ್ಕದಾಗಿತ್ತು ಅಥವಾ ಅವ್ರು ಕುಳ್ಳಕ್ಕಿದ್ರೆ ಮಕ್ಕಳು ಹೈಟುನು ಅಷ್ಟೇ ಇರುತ್ತಾ? ಸೊ ಇದನ್ನ ಏನಾಗುತ್ತೆ ಅಂತ ಅಂದ್ರೆ, ಈಗ ತಂದೆ ತಾಯಿ ಹೈಟು ಈ ಕೆಲವ್ರಿಗೆ ಅನುವಂಶಿಕವಾಗಿನೇ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಇದು, ಅವರೇ ಕುಳ್ಳಕ್ಕಿದ್ರೆ ನನ್ನ ಮಗುನು ಕುಳ್ಳಕ್ಕೆ ಇರ್ತಾರೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಆ ತಂದೆ ತಾಯಿಯಲ್ಲಿ ಏನೋ ಒಂದು ಕಾರಣ ಇದ್ದಿರ್ಬೋದು, ಅದನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ದಲೇನೆ ಇರಬಹುದು. ಸೊ ಅಂತ ಟೈಮಲ್ಲಿ ಮಕ್ಕಳು ಆ ತರ ಕುಳ್ಳಕ್ಕಿದ್ದಾಗ ಅವ್ರಿಗೆ ಬೆಳೆಯೋ ವಯಸ್ಸಲ್ಲೇನೆ 3-4 years 5 years ಏಜ್ ಅಲ್ಲೇನೆ ನಾವು ಐಡೆಂಟಿಫೈ ಮಾಡ್ಬೋದು. ಕೆಲವು ಮಕ್ಕಳಿಗೆ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ, ಏನೋ ಒಂದು ಜೀನ್ ಮ್ಯೂಟೇಷನ್ ಆಗಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಇಲ್ಲ ಅಂತ ಅಂದ್ರೆ ಗ್ರೋತ್ ಹಾರ್ಮೋನ್ ಇನ್ಸೆನ್ಸಿಟಿವಿಟಿ, ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇದೆ ಆದ್ರೆ ಅದು ಕೆಲಸ ಮಾಡ್ತಾರಲ್ಲ, ಅದು ತಂದೆಯಿಂದನೂ ಒಂದು ಜೀನ್ ಬಂದಿರ್ಬೋದು, ತಾಯಿಯಿಂದನೂ ಒಂದು ಜೀನ್ ಬಂದಿರ್ಬೋದು. ಸೊ ಈ ತರ ಹಲವಾರು ಬೇರೆ ಕಾರಣಗಳು ಇರುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಐಡೆಂಟಿಫೈ ಮಾಡಿದ್ರೆ ಆ ಮಗುವಿನ ಬೆಳವಣಿಗೆನ ನಾವು ಇಂಪ್ರೂವ್ ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಈಗ ಸಾಮಾನ್ಯವಾಗಿ ಮಗು ಈಗ ಕುಳ್ಳಕ್ಕೆ ಇದೆ ಅಂತ ಅನ್ಕೊಂಡು ಬಂದಾಗ ನಾವು ಸರಿಯಾದ ಸಮಯದಲ್ಲಿ ಅದನ್ನ ಪರೀಕ್ಷೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಡೆಫಿನೆಟ್ಲಿ ದೇ ವಿಲ್ ಇಂಪ್ರೂವ್. ಅಂಡ್ ನೇಚರ್ ಆಲ್ಸೋ ವಾಂಟ್ಸ್ ಟು ಬ್ರಿಂಗ್ ಟು ದ ನಾರ್ಮಲ್ ರೇಂಜ್. ಈಗ ತಂದೆ ತಾಯಿ ಹೈಟ್ ಕಡಿಮೆ ಇದ್ರು ಅಂತವ್ರ ಮಕ್ಕಳು ಕೆಲವೊಂದ್ಸರು ತಂದೆ ತಾಯಿಗಿಂತ ಎತ್ತರ ಆಗೋ ಹಂಗೆ ಬೆಳೀತಾರೆ, ಅವ್ರಿಗೆ ಆ ಪೊಟೆನ್ಶಿಯಲ್ ಇರುತ್ತೆ. ನೇಚರ್ ವಾಂಟ್ಸ್ ದೆಮ್ ಟು ಬಿಕಮ್ ನಾರ್ಮಲ್. ಸೊ ವಿ ಶುಡ್ ಐಡೆಂಟಿಫೈ, ಏನಾದ್ರೂ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಅಚೀವ್ ದ ನಾರ್ಮಲ್ ಹೈಟ್. ಓಕೆ, ಇವಾಗಿನ ಜನರೇಷನ್ ಅಲ್ಲಿ ದೇರ್ ಆರ್ ಮೆನಿ XYZ ಪೌಡರ್ಸ್ ಇರ್ಬೋದು, ಟಾನಿಕ್ಸ್ ಇರ್ಬೋದು, ಬೇರೆ ಥರ ಮೆಡಿಸಿನ್ಸ್ ಇರ್ಬೋದು, ಅಥವಾ ಎಕ್ಸಸೈಸ್, ಇದೆಲ್ಲದ್ರಿಂದನೂ ಹೈಟ್ ಹೆಚ್ಚಿಗೆ ಮಾಡ್ಬೋದಾ
ಅನ್ನೋ ಕ್ವೆಶನ್ಸ್ ಎಲ್ಲರಿಗೂ ಇದೆ. ಎಸ್. ಸೊ ಬೇಸಿಕಲಿ ನಮ್ಮಲ್ಲೂ ಮುಂಚೆ ಎಲ್ಲ ಅದೇ ಕಾನ್ಸೆಪ್ಟ್ ಇತ್ತು ಅನ್ಸುತ್ತೆ. ಈ ಮಗು ಕುಳ್ಳಗಿದ್ರೆ ನೀನು ಅದು ಕುಡಿಸಿದ್ರೆ ಹಿಂಗೆ ಇಷ್ಟು ಹತ್ರ ಆಗ್ಬೋದು ಅವೆಲ್ಲ. ಸೊ ಅದು ಐ ಥಿಂಕ್ ಅದು ತಪ್ಪು ಪರಿಕಲ್ಪನೆ. ನೀವು ಮೆಜಾರಿಟಿ ಆಫ್ ದಿ ಡ್ರಿಂಕ್ಸ್ಗಳೆಲ್ಲ ಏನು ಅವೈಲೇಬಲ್ ಇದೆ ನೀವು ನೋಡಿದ್ರೆ ಅದರಲ್ಲಿ ಸಕ್ಕರೆ ಪುಡಿನೇ ಜಾಸ್ತಿ ಇರುತ್ತೆ. ಮಗುಗೆ ಇಷ್ಟ ಆಗಬೇಕು, ಸ್ವೀಟ್ ಆಗಿರ್ಬೇಕು, ಸಕ್ಕರೆ ಪುಡಿ ಜಾಸ್ತಿ ಹಾಕಿರ್ತಾರೆ. ಅದ್ರ ಬದಲು ನೀವು ಕರೆಕ್ಟಾಗಿರೋ ಆಹಾರ ಕ್ರಮ, ಮಗುಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಮೊಟ್ಟೆ ಆಗಲಿ ಅಥವಾ ನೀವು ಬೇಳೆ ಕಾಳು, ಮೊಳಕೆ ಕಾಳು, ಪನ್ನೀರು ಇಂಥ ಪ್ರೋಟೀನ್ ಯುಕ್ತ ಆಹಾರಗಳನ್ನ ಕರೆಕ್ಟಾಗಿ ಕೊಟ್ಟು, ಆಮೇಲೆ ಮಗುಗೆ ಡಿವರ್ಮಿಂಗ್, ನಮ್ಮ ಇಂಡಿಯಾದಲ್ಲಿ ಈಗ ಸಬ್ ಕಾಂಟಿನೆಂಟಲ್ಲಿ ಸ್ವಲ್ಪ ಅವಾಗ ವರ್ಮ್ ಇನ್ಫೆಸ್ಟೇಷನ್, ಅದನ್ನ ಕರೆಕ್ಟಾಗಿ ಮಾಡಿ ಮಗುಗೆ ಆಟ ಎಕ್ಸಸೈಸು ತುಂಬಾ ಇಂಪಾರ್ಟೆಂಟ್. ಪೇರೆಂಟ್ಸ್ ಏನ್ ಅಂದ್ಕೊಂತಾರೆ, ಆಟ ಆಡಕ್ ಹೋಗ್ಬಿಟ್ರೆ ಇನ್ನು ಓದೋದೇ ಇಲ್ಲ, ಆಟ ಆಡಕ್ ಬಿಡಬಾರ್ದು ಅಂತ. ಅದು ದೊಡ್ಡ ತಪ್ಪು ಕಲ್ಪನೆ. ಸೊ ಅಟ್ಲೀಸ್ಟ್ ಮಿನಿಮಮ್ 1 hour ಅಥವಾ 1 to 2 hours ಮಗುನ ಆಟ ಆಡಕ್ ಬಿಡಿ. ಮಗು ಆಟ ಆಡಿದ್ರೆ ಅದೂ ಒಂದು ಗ್ರೋತ್ ಹಾರ್ಮೋನ್ಗೆ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಎಕ್ಸಸೈಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್. ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು, ನಮ್ಮ ತಟ್ಟೆಯಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಮಗು ತಿಂತ ಇಲ್ಲ, ಹೆಂಗೋ ಒಂದು ಹೊತ್ತಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿ ಬಿಡು ಅಂತ ಬರೀ ಮೊಸರನ್ನೇ 2 ಹೊತ್ತು ತಿನ್ನಿಸ್ಬಿಡೋದು. ನಮ್ಮ ಪೇರೆಂಟ್ಸ್ ಅದು ತಪ್ಪು ಮಾಡ್ತಾರೆ. ಸೊ ಅಂಥದ್ದು ಮಾಡಿದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ಸೊ ಬ್ಯಾಲೆನ್ಸ್ಡ್ ಆಗಿ ಊಟ ತಿಂಡಿ ಕೊಡೋದು, ಎಕ್ಸಸೈಸ್ ಮಾಡೋವಂಥದ್ದು, ಪಿರಿಯಾಡಿಕಲ್ ಆಗಿ ಡಿವರ್ಮಿಂಗ್ ಮಾಡೋವಂಥದ್ದು, ಈ 3 ಸ್ಟೆಪ್ಸ್ ನಾವು ನೆನ್ಪಿಟ್ಕೊಂಡ್ರೆ ಮಗುವಿನ ಹೈಟ್ ಬೆಳವಣಿಗೆಗೆ ಅಟ್ಲೀಸ್ಟ್ ಫ್ರಮ್ ದ ಪೇರೆಂಟ್ಸ್ ಸೈಡ್ ಎಲ್ಲವುದು ಕರೆಕ್ಟ್ ಆಗಿ ದೇ ಕ್ಯಾನ್ ಫಾಲೋ. ಈ ಬೇರೆ ಪುಡಿ, ಈ ಪ್ರೋಟೀನ್ ಪೌಡರ್, ಆ ಪೌಡರ್, ಈ ಪೌಡರ್ ಕುಡ್ದೇ ಎತ್ತರ ಬೆಳಿತಾರೆ ಅಂತ ಅನ್ನೋ ಒಂದು ಪರಿಕಲ್ಪನೆ ಅದು ತಪ್ಪು. ಇವಾಗ ಎಷ್ಟೊಂದು ತರದ ಹಾರ್ಮೋನಲ್ ಇಂಜೆಕ್ಷನ್ಸ್ ಅಥವಾ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಇದೆ ಸರ್. ಅದರಿಂದ ಅವ್ರ ಹೈಟ್ ಡೆವಲಪ್ಮೆಂಟ್ ಮಾಡ್ಬೋದಾ, ಅಥವಾ ಆ ಥರ ಇದ್ರೆ ಎಂಥ ಮಕ್ಕಳಿಗೆ ಅದು ಸೂಟಬಲ್ ಆಗುತ್ತೆ ಅಂತ? ಎಸ್. ಸೊ ಈಗ ನಾನು ಹೇಳ್ದಂಗೆ ಈ ಗ್ರೋತ್ ಹೈಟ್ ಬೆಳವಣಿಗೆಗೆ ಹಾರ್ಮೋನ್ಸ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಪ್ರಮುಖವಾಗಿ ಗ್ರೋತ್ ಹಾರ್ಮೋನ್ ಎಫೆಕ್ಟ್ ಯಾವಾಗ ಅಂತ ಅಂದ್ರೆ ಈ ಮಗುದ 2ನೇ ವಯಸ್ಸಿಂದ ಹಿಡಿದು ಅದು ತನ್ನ ಫೈನಲ್ ಹೈಟ್ ರೀಚ್ ಆಗೋ ತನಕನೂ ಗ್ರೋತ್ ಹಾರ್ಮೋನ್ದು ಒಂದು ಇನ್ಫ್ಲೂಯೆನ್ಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಇದ್ದಾಗ ನಾ ಹೇಳ್ದಂಗೆ ಮಗು ಶಾರ್ಟ್ ಆಗ್ತಾ ಹೋಗುತ್ತೆ. ಆ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ನಾವು ಅರ್ಲಿಯಾಗಿ ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ಕೆಲವೊಂದು ಟೆಸ್ಟ್ಸ್ ಇರುತ್ತೆ. ಆ ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋಂಗೆ ಸ್ಟಿಮ್ಯುಲೇಟ್ ಮಾಡಿ ಒಂದು ಟ್ಯಾಬ್ಲೆಟ್ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡಿ ನಾವು ಟೆಸ್ಟ್ ಮಾಡ್ತೀವಿ. ಆ ಒಂದು ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂದ್ರೆ ಅಂತ ಮಕ್ಕಳಿಗೆ ಗ್ರೋತ್ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ರೆ ಅವರು ಚೆನ್ನಾಗಿ ಎತ್ತರ ಬೆಳಿತಾರೆ. ಫಸ್ಟ್ ಇಯರ್ ಅಲ್ಲೇ ಆಲ್ಮೋಸ್ಟ್ 8 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆ ತರ ಗ್ರೋತ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಹೇಳ್ದಂಗೆ ಥೈರಾಯ್ಡ್ ಹಾರ್ಮೋನ್, ನಾವು ಎಷ್ಟೊಂದು ಜನ ಮಕ್ಕಳು ನೋಡಿರ್ತೀವಿ ಹೈಪೋಥೈರಾಯ್ಡಿಸಮ್. ಕೆಲವರು ಏನ್ ಅನ್ಕೊಂತಾರೆ ಪೇರೆಂಟ್ಸ್, ಇದು ದೊಡ್ಡವ್ರಿಗಷ್ಟೇ ಬರೋದು ಅಂತ ಅನ್ಕೊಂಡು ಥೈರಾಯ್ಡ್ ಮಕ್ಕಳಲ್ಲಿ ಅದು ಯೋಚನೆ ಮಾಡಕ್ ಹೋಗಲ್ಲ. ಕೆಲವೊಂದು ಮಕ್ಕಳು ಬಂದಿದ್ದಾರೆ ನನ್ನ ಹತ್ರ, ಒಂದು ಸುಮಾರಷ್ಟು ಜನ. ಹೆಂಗೆ ಅಂತ ಅಂದ್ರೆ ಮಗು ಸ್ವಲ್ಪ ಶಾರ್ಟೇ ಇರುತ್ತೆ, ಮಗು ಒಂದ್ ಸ್ವಲ್ಪ ಚಬ್ಬಿ ಆಗಕ್ ಶುರು ಆಗುತ್ತೆ. ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದಾಗ ಮಗು ಚಬ್ಬಿ ಆಗಕ್ಕೆ ಶುರು ಆಗುತ್ತೆ, ಶಾರ್ಟ್ ಆಗುತ್ತೆ, ಕ್ಲಾಸಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಆಟ ಆಡಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡುತ್ತೆ, ಒಂದೇ ಕಡೆ ಕೂತಿರೋದನ್ನೇ ಪ್ರಿಫರ್ ಮಾಡುತ್ತೆ. ಸೊ ಇಂಥ ಒಂದು ಸಿಂಪ್ಟಮ್ಸ್ ಇರುವಾಗ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ನಾವು ಅದು ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಥೈರಾಯ್ಡ್ ಹಾರ್ಮೋನ್ ಡೆಫಿಷಿಯನ್ಸಿ ಇದೆ ಅಂದ್ರೆ ಒಂದೇ ಒಂದು ಥೈರಾಯ್ಡ್ ಮಾತ್ರೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ಕೊಟ್ರೆ ಅವ್ರು ಮತ್ತೆ ಹೈಟ್ ಬೆಳೆಯುವಂಥದ್ದು ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗಲ್ಲ? ಅಬ್ಸಲ್ಯೂಟ್ಲಿ ನೋ. ಸರಿನಾ? ಅದು ನಮ್ಮ ದೇಹದ ಒಂದು ಹಾರ್ಮೋನ್. ಹೌದು, ಮಕ್ಕಳಲ್ಲೂ ಈ ಥೈರಾಯ್ಡ್ ಹಾರ್ಮೋನ್ ಡೆಫಿಷಿಯನ್ಸಿ ಬರುತ್ತೆ. ಥೈರಾಯ್ಡ್ ಹಾರ್ಮೋನ್ ಡೆಫಿಷಿಯನ್ಸಿ ಬಂದಾಗ ಮಕ್ಕಳು ಕುಳ್ಳಕ್ ಆಗ್ತಾರೆ, ಸ್ವಲ್ಪ ಚಬ್ಬಿ ಆಗ್ತಾರೆ, ಎನರ್ಜಿ ಲೆವೆಲ್ಸ್ ಕಡಿಮೆ ಆಗುತ್ತೆ. ಅಂತವ್ರಿಗೆ ಒಂದೇ ಒಂದು ಮಾತ್ರೆ, ನಾವ್ ಯಾವ ಇಂಜೆಕ್ಷನ್ ಕೊಡೋದು ಬೇಡ, ಬೇರೆ ಏನು ಮಾಡೋದೇ ಬೇಡ, ಅದು ಒಂದು ಟ್ಯಾಬ್ಲೆಟ್ ಇಂದ ದೇ ವಿಲ್ ಗೇನ್ ದಿ ಹೈಟ್. ಅಂದ್ರೆ ಐಡೆಂಟಿಫೈಯಿಂಗ್ ದಿ ಪ್ರಾಪರ್ ಕಾಸ್. ಆ ಕಾಸ್ ನ ಐಡೆಂಟಿಫೈ. ಈಗ ಹೆಣ್ಮಕ್ಳಲ್ಲಿ ನಾ ಹೇಳ್ದಂಗೆ ಟರ್ನರ್ ಸಿಂಡ್ರೋಮ್, ಅದರಲ್ಲಿ ಗ್ರೋತ್ ಹಾರ್ಮೋನ್ ಬಾಡಿಲಿ ಇರುತ್ತೆ ಬಟ್ ಅದು ವರ್ಕ್ ಆಗ್ತಿರಲ್ಲ. ಆಮೇಲೆ ಅವ್ರಿಗೆ ಈ ಎಸ್ಟ್ರೋಜನ್, ಹೆಣ್ಮಕ್ಳಲ್ಲಿ ಬರುವಂತ ಸೆಕೆಂಡರಿ ಸೆಕ್ಸ್ ಹಾರ್ಮೋನ್ ಎಸ್ಟ್ರೋಜನ್ ಕೊರತೆ ಆಗುತ್ತೆ, ಅದರಿಂದನೂ ಅವರು ಹೈಟ್ ಬೆಳೆಯಲ್ಲ. ಸೊ ಅಂತವ್ರಿಗೆ ನಾವು ಗ್ರೋತ್ ಹಾರ್ಮೋನ್ ಮತ್ತೆ ಎಸ್ಟ್ರೋಜನ್ ಎರಡೂ ಕೊಟ್ರೆ ಅವ್ರಿಗೆ ನಾರ್ಮಲ್ ಆಗಿ ಬೆಳವಣಿಗೆ ಎಲ್ಲ ಹಂತ ಹಂತವಾಗಿ ಕರೆಕ್ಟ್ ಆಗಿ ಮಾಡಿಸ್ಬೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗಿದೆ, ಪೇರೆಂಟ್ಸ್ ಏನ್ ಅನ್ಕೊಂತಾರೆ ಅಂತಂದ್ರೆ ಯಾರಿಗಾದ್ರೂ ಗ್ರೋತ್ ಹಾರ್ಮೋನ್ ಕೊಟ್ರೆ ಬೆಳೆದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅದು ಒಂದು ಪರಿಕಲ್ಪನೆ ದೊಡ್ಡ ತಪ್ಪು. ಅದು ಯಾರಿಗೆ ಡೆಫಿಷಿಯನ್ಸಿ ಇರುತ್ತೋ, ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಇರುತ್ತೋ
ಆ ಗ್ರೋತ್ ಹಾರ್ಮೋನ್ ಅಷ್ಟೇ ನಾವು ಸುಮ್ಮನೆ ಹೋಗಿ ಲ್ಯಾಬಲ್ಲಿ ಒಂದು ಬ್ಲಡ್ ಡ್ರಾ ಮಾಡಿಬಿಟ್ಟೆ ಅದು ಗ್ರೋತ್ ಹಾರ್ಮೋನ್ ಕಡಿಮೆ ಇದೆ ಅಂತ ಅನ್ನೋದು ಪರಿಕಲ್ಪನೆ ತಪ್ಪು. ಗ್ರೋತ್ ಹಾರ್ಮೋನ್ನ ನಾವು ಸ್ಟಿಮ್ಯುಲೇಟ್ ಮಾಡಬೇಕು. ಸ್ಟಿಮ್ಯುಲೇಟ್ ಮಾಡಿದಾಗ ಗ್ರೋತ್ ಹಾರ್ಮೋನ್ ಕಡಿಮೆ ಇದ್ರೆ ಅದು ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ. ಅಂತ ಮಕ್ಳಿಗೆ ಗ್ರೋತ್ ಹಾರ್ಮೋನ್ ಕೊಟ್ರೆ ಹೈಟ್ ಆಗುತ್ತೆ ಹೊರತು ಕೆಲವ್ರಿಗೆ ನಾವು ಟೆಸ್ಟ್ ಮಾಡ್ತೀವಿ ಗ್ರೋತ್ ಹಾರ್ಮೋನ್ ನಾರ್ಮಲ್ಲೇ ಇರುತ್ತೆ. ನಾರ್ಮಲ್ ಇರೋರಿಗೆ ನೀವು ಗ್ರೋತ್ ಹಾರ್ಮೋನ್ ಕೊಟ್ರೆ ದೇ ವಿಲ್ ನಾಟ್ ಗ್ರೋ. ಕೆಲವ್ರು ಬರ್ತಾರೆ, ಸರ್ ಇವ್ನಿಗೆ ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಒಂದು ಸ್ವಲ್ಪ ಹೈಟ್ ಜಾಸ್ತಿ ಆಗಂಗ್ ಮಾಡಿ, ಅವ್ರದ್ದು ನಾವು ಗ್ರೋತ್ ಚಾರ್ಟ್ ಅಲ್ಲಿ ನೋಡಿದ್ರೆ ನಾರ್ಮಲ್ಲೇ ಇರುತ್ತೆ ಹೈಟ್. ಅಂತ ಟೈಮಲ್ಲಿ ಗ್ರೋತ್ ಹಾರ್ಮೋನ್ ಕೊಟ್ರೆ ಇಟ್ ಇಸ್ ನಾಟ್ ಯೂಸ್ಫುಲ್. ಈಗ ಹೆಂಗೆ ಅಂದ್ರೆ ಹೊಟ್ಟೆ ತುಂಬಿರೋರ್ಗೆ ನೀವು ಹೋಗಿ ಊಟ ಕೊಟ್ಟಂಗೆ ಊಟ ಮಾಡ್ತಾರೆ, ಅವರು ಮಾಡಲ್ಲ. ಹಸುವಿದ್ದು ಹಸ್ಕೊಂಡಿದ್ದವ್ರಿಗೆ ನೀವು ಊಟ ಕೊಟ್ರೆ ಊಟ ಮಾಡ್ತಾರೆ. ಅದೇ ತರ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಇದ್ದವ್ರಿಗೆ ಗ್ರೋತ್ ಹಾರ್ಮೋನ್ ಕೊಟ್ರೆ ದೇ ವಿಲ್ ಡೆಫಿನೆಟ್ಲಿ ಗ್ರೋ. ಓಕೆ. ಸೊ ಇವಾಗಿನ ಲೈಕ್ ಮಾಡ್ರನ್ ಸೈನ್ಸ್ ಟೆಕ್ನಾಲಜಿ ಅಥವಾ ಡಯಾಗ್ನೋಸ್ಟಿಕ್ಸ್ ಇರೋದ್ರಲ್ಲಿ ಯಾವ್ದು ಬೇಸಿಕ್ ಬ್ಲಡ್ ಟೆಸ್ಟ್ ಎಲ್ಲ ಪೇರೆಂಟ್ಸ್ ಒಂದು ಮಗುಗೆ ಮಾಡಬೇಕಾಗುತ್ತೆ? ಅಂದರೆ ಹೈಟ್ ಡಿಫಿಷಿಯನ್ಸಿ ಇರೋ ಮಗುಗೆ ಬೇಸಿಕ್ ಬ್ಲಡ್ ಟೆಸ್ಟ್ ಬಗ್ಗೆ ಎಷ್ಟೊಂದು ಜನಕ್ಕೆ ಇನ್ನೂ ಗೊತ್ತಿಲ್ಲ ಸರ್. ಎಷ್ಟೊಂದು ಜನ ಇನ್ನು ಥೈರಾಯ್ಡ್ ಬಗ್ಗೆನೇ ಏನು ತಿಳ್ಕೊಂಡಿರಲ್ಲ. ಯಾವುದೆಲ್ಲ ಬೇಸಿಕ್ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇದೆ ಅಂತ? ಎಸ್. ಸೊ ಬೇಸಿಕಲಿ ಈಗ ನೀವು ಮಗು ಹೈಟ್ ಕಡಿಮೆ ಇದೆ ಅಂತ ಹೋದಾಗ ನಿಮ್ಮ ಪೀಡಿಯಾಟ್ರಿಷಿಯನ್ ಬಳಿಗೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ಎಂಡೋಕ್ರೈನಾಲಜಿಸ್ಟ್ ಹತ್ರನೂ ಬರ್ತಾರೆ. ಸೊ ಬಂದಾಗ ಫಸ್ಟ್ ಬೇಸಿಕ್ ಮಗುಗೆ ಬೇರೆ ಏನಾದರೂ ತೊಂದರೆಗಳಿದೆಯಾ, ಈ ಕಿಡ್ನಿ ಫಂಕ್ಷನ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಮತ್ತೆ ಇನ್ನೊಂದು ರಿಕೆಟ್ಸ್ ಅಂತಂದ್ರೆ ವಿಟಮಿನ್ ಡಿ ಕೊರತೆ. ವಿಟಮಿನ್ ಡಿ ಕೊರತೆ ಇದ್ದಾಗ್ಲೂ ಮಕ್ಕಳು ಶಾರ್ಟ್ ಆಗ್ತಾರೆ, ಮಕ್ಕಳದು ಕೈಕಾಲು ಸ್ವಲ್ಪ ಡೊಂಕೊಂಡಿರುತ್ತೆ. ಸೊ ಆ ತರ ವಿಟಮಿನ್ ಡಿ ಲೆವೆಲ್ಸ್ ಕರೆಕ್ಟ್ ಆಗಿದೆಯಾ, ಆಮೇಲೆ ಬಾಡಿಯಲ್ಲಿ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ನೋಡ್ತೀವಿ, ಆ ಆಸಿಡ್ ಬೇಸ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ. ಸೊ ಇವೆಲ್ಲ ಮತ್ತೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್, ಇವೆಲ್ಲ ಬೇಸಿಕ್ ಟೆಸ್ಟ್ಸ್ ಮಾಡಿ ಅದ್ರಲ್ಲಿ ಏನಾದ್ರು ತೊಂದರೆ ಕಂಡು ಬಂದ್ರೆ ಅದರಲ್ಲೇ ಆ ಪ್ರಕಾರವಾಗಿ ಟ್ರೀಟ್ಮೆಂಟ್ ವಿಲ್. ಅವೆಲ್ಲದು ಕರೆಕ್ಟ್ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗ್ ಇಸ್ ದಿ ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಷನ್ ಟೆಸ್ಟ್. ಆಮೇಲೆ ಹೆಣ್ಮಕ್ಳಲ್ಲಾದ್ರೆ ಕ್ಯಾರಿಯೋಟೈಪ್, ಅದೇ 45X0 ಆ ತರ ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ಕಂಡೀಷನ್ ಏನಾದ್ರು ಇದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ವಿಲ್ ಡೂ ದೋಸ್ ಟೆಸ್ಟ್. ಓಕೆ ಸರ್. ಲೈಕ್ ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಇರ್ಬೋದು? ಒಂದು ಪೇರೆಂಟ್ಸ್ ಬಂದು ಕೇಳ್ತಾರೆ, ಸಡನ್ ಆಗಿ ಎಲ್ಲ ಪೇರೆಂಟ್ಸು ಮಾತ್ರೆ ಶುರು ಮಾಡಬೇಕು ಅಂದರೆ ಯಾರೂ ಒಪ್ಪಲ್ಲ, ಅಥವಾ ಹಾರ್ಮೋನಲ್ ಇಂಜೆಕ್ಷನ್ಸ್ ಅಂದರೆ ಯಾರೂ ಒಪ್ಪಲ್ಲ. ಸೊ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅವ್ರಿಗೆ ಅಂತ? ಈ ಶಾರ್ಟ್ ಸ್ಟೇಚರ್ನ ನಾವು ಎರಡು ವಿಧವಾಗಿ ಮಾಡ್ತೀವಿ. ಒಂದು ಅಂದರೆ ಈ ಮೈಲ್ಡ್ ಸ್ವಲ್ಪ ಶಾರ್ಟ್ ಸ್ಟೇಚರ್ ಇರ್ತಾ ಇದ್ರೆ ಅವ್ರದ್ದಿನ್ನೂ ಪ್ರೀವಿಯಸ್ ಹೈಟ್ ಏನಿತ್ತು ಅಂತ ಅವ್ರು ಚೆಕ್ ಮಾಡಿರಲ್ಲ. ಈಗ ಬಂದಿರ್ತಾರೆ, ನಾ ಹೇಳದ್ನಲ್ಲ ಥರ್ಡ್ ಸೆಂಟೈಲ್ಗಿಂತ ಒಂಚೂರು ಕಡಿಮೆ ಇರುತ್ತೆ ಮಗು. ಆಮೇಲೆ ವೆಯ್ಟ್ ತುಂಬಾ ಕಡಿಮೆ ಇರೋ ಮಕ್ಕಳಿಗೆ ಹೈಟ್ ಆಬ್ವಿಯಸ್ಲಿ ಬೆಳೆಯಲ್ಲ. ಸೊ ನಾವು ಫಸ್ಟ್ ವೆಯ್ಟ್ನೇ ಇಂಪ್ರೂವ್ ಮಾಡಬೇಕು, ಅವರ ನ್ಯೂಟ್ರಿಷನ್, ಅವರ ಆಹಾರ ಕ್ರಮನ ಇಂಪ್ರೂವ್ ಮಾಡಿದ್ರೆ ಅವಾಗ ಆಟೋಮ್ಯಾಟಿಕಲಿ ಹೈಟ್ ಬೆಳೆಯಕ್ಕೆ ಶುರುವಾಗುತ್ತೆ. ಶಾರ್ಟ್ ಇರೋ ಮಕ್ಕಳಿಗೆಲ್ಲ ಹೋದ ತಕ್ಷಣ ಡಾಕ್ಟರ್ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ, ಗ್ರೋತ್ ಹಾರ್ಮೋನ್ ಕೊಡ್ತಾರೆ ಅನ್ನೋ ತಪ್ಪು. ಫಸ್ಟ್ ನಾವು ಅದೇ ಕಾಸ್ ನೋಡ್ತೀವಿ. ಮಗುವಿಗೆ ಮಾಲ್ ನ್ಯೂಟ್ರಿಷನ್, ಆಹಾರದ ಕೊರತೆ, ಪೌಷ್ಟಿಕಾಂಶದ ಕೊರತೆಯಿಂದನೇ ಶಾರ್ಟ್ ಸ್ಟೇಚರ್ ಅಂತ ಅಂದ್ರೆ ನಾವು ಪೌಷ್ಟಿಕಾಂಶ ಕೊಟ್ರೇನೆ ಮಗು ಬೆಳವಣಿಗೆ ಆಗುತ್ತೆ. ಆಮೇಲೆ ಬೇರೆ ರೀಸನ್ಸ್, ಈಗ ಕ್ರಾನಿಕ್ ಡಿಸೀಸ್ ಅಥವಾ ಕೆಲವೊಂದು ಮಕ್ಕಳಿಗೆ ಸೀಲಿಯಾಕ್ ಡಿಸೀಸ್. ಅಂದ್ರೆ ಸೀಲಿಯಾಕ್ ಡಿಸೀಸ್ ಅಂತಂದ್ರೆ ಈ ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಗ್ಲೂಟೆನ್ ಅಂತ ಅಂದ್ರೆ ನಿಮ್ಗೆ ಗೋಧಿಯಲ್ಲಿ ಮತ್ತೆ ಬಾರ್ಲಿಯಲ್ಲಿ ಇರುವಂತದ್ದು ಗ್ಲೂಟೆನ್ ಅಂಶ. ಆ ಗ್ಲೂಟೆನ್ಗೆ ಸೆನ್ಸಿಟಿವಿಟಿ ಇದ್ದವ್ರಿಗೆ ಏನಾಗುತ್ತೆ, ನಾವು ತಿಂದಿದ್ದು ಪೌಷ್ಟಿಕಾಂಶಗಳು ಅಬ್ಸಾರ್ಬ್ ಆಗಲ್ಲ. ಬೇಸಿಕಲಿ ಸಣ್ಣ ಕರಳಿನ ತೊಂದರೆ, ಅದು ಹೈಪರ್ ಸೆನ್ಸಿಟಿವಿಟಿ ಫಾರ್ ಗ್ಲೂಟೆನ್. ಆ ಸೀಲಿಯಾಕ್ ಡಿಸೀಸ್ ಅಲ್ಲೂ ಮಕ್ಕಳು ಶಾರ್ಟ್ ಆಗ್ತಿರ್ತಾರೆ. ಅವ್ರಿಗೆ ನಾವು ಬರೀ ವೀಟ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಬಿಟ್ರೆ ಸಾಕು, 6 months ಅಲ್ಲಿ ಅವ್ರು ಮತ್ತೆ ಬೆಳೆಯಕ್ಕೆ ಶುರು ಆಗ್ಬಿಡ್ತಾರೆ. ಸೊ ಆಮೇಲೆ ಥೈರಾಯ್ಡ್ ಹಾರ್ಮೋನ್, ಅದು ಒಂದೇ ಒಂದು ಟ್ಯಾಬ್ಲೆಟ್ ಡೈಲಿ ಬೆಳಿಗ್ಗೆ ಕೊಟ್ಟರು ಸಾಕು, ದೇ ವಿಲ್ ಗ್ರೋ. ಆಮೇಲೆ ದೆನ್ ಕಮ್ಸ್ ಈ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ. ಅವಾಗ ನಾವು ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ವಿ ಕ್ಯಾನ್ ಹೆಲ್ಪ್ ದೆಮ್ ಟು ಗ್ರೋ. ಸೊ ಟ್ರೀಟ್ಮೆಂಟ್ ಆಫ್ ಶಾರ್ಟ್ ಸ್ಟೇಚರ್ ಅಂತ ಅನ್ನೋದು ನಾಟ್ ಲೈಕ್ ಈ ಜ್ವರ ಬಂದ್ರೆ ಈಗ ಹೆಂಗೆ ನಾವು ಸುಮ್ಮನೆ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಮಾತ್ರೆ ತಗೊಳ್ಳಿ, ಎಸ್ ಸರಿನಾ, ಪ್ಯಾರಾಸಿಟಮಾಲ್ ಅಥವಾ ಡೋಲೋ ತಗೊಳ್ಳಿ ಅಂತ ತಗೊಂಡು ಸರಿ ಹೋಗ್ಬಿಡ್ತೀವಲ್ಲ, ಹಂಗೆ ನಮ್ಮ ಮಗು ಶಾರ್ಟ್ ಇದೆ, ಒಂದು ಮಾತ್ರೆ ಕೊಡಿ, ಒಂದು ಇಂಜೆಕ್ಷನ್ ಕೊಡಿ ಅಂತಂದ್ರೆ ಎಲ್ಲಾ ಮಕ್ಳಿಗೂ ಒಂದೇ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ. ಪ್ರತಿಯೊಂದು ಮಗುಗೂ ಅದು ಏನ್ ಕಾರಣ ಇದೆ ಅಂತ ಐಡೆಂಟಿಫೈ ಮಾಡಿ ದ ಸೊಲ್ಯೂಷನ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ಅವಾಯ್ಡಿಂಗ್ ಚಪಾತಿ ಆರ್ ಆಸ್ ಕಾಂಪ್ಲೆಕ್ಸ್ ಆಸ್ ಗಿವಿಂಗ್ ಅ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಪ್ಲಸ್ ಎಸ್ಟ್ರೋಜನ್ ಟ್ರೀಟ್ಮೆಂಟ್. ಸೊ ಪ್ರತಿಯೊಂದು ಮಗುಗೂ ಆಪ್ಷನ್ಸ್ ಡಿಫ್ರೆಂಟ್ ಇರುತ್ತೆ, ಜನರಲೈಸ್ ಮಾಡಕ್ಕಾಗಲ್ಲ. ಬಟ್ ಎಸ್, ಡೆಫಿನೆಟ್ಲಿ ಆಪ್ಷನ್ಸ್ ಅಂತೂ ಇದ್ದೇ ಇದೆ. ಬೇಸಿಕ್ ಕಾಸ್ ನ ಟ್ರೀಟ್ ಮಾಡಿದ್ರೆ ಮಕ್ಕಳು ಬೆಳವಣಿಗೆ ಇಂಪ್ರೂವ್ ಆಗಿ. ಎಕ್ಸಾಕ್ಟ್ಲಿ 100% ಕರೆಕ್ಟ್. ಎಸ್ ಸರ್. ಈಗ ನೀವು ಹೇಳಿದ ಪ್ರಕಾರ ಸೊ ಮಕ್ಕಳಲ್ಲಿ ಊಟ, ನಿದ್ದೆ, ವ್ಯಾಯಾಮ ಇದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಲೈಕ್ ಡ್ರಿಂಕ್ಸ್ ಕುಡಿಯೋದಾಗ್ಲಿ ಅಥವಾ ಟಾನಿಕ್ ಗಳಿಂದ ಆ ಥರ ಏನು ಇಲ್ಲ. ಸರ್ ಈಗ ಎಷ್ಟೊಂದು ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ,
ಸ್ಕೂಲಲ್ಲಿ ಮಕ್ಕಳನ್ನ ಎಷ್ಟೊಂದು ಜನ ರೇಗಿಸ್ತಾರೆ, ಚುಡಾಯಿಸ್ತಾ ಇರ್ತಾರೆ, ಕುಳ್ಳಿ ಅಂತೆಲ್ಲ ಕರೀತಾ ಇರ್ತಾರೆ. ಸೊ ಅದರಿಂದ ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಇದು ಬಹಳ ಇಂಪಾರ್ಟೆಂಟ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಈ ಸಾಮಾನ್ಯವಾಗಿ ಇದು ಆಗೋದು ಹೈಸ್ಕೂಲ್ ಮತ್ತೆ ಕಾಲೇಜ್ ಗೋಯಿಂಗ್ ಮಕ್ಕಳಿಗೆ. ಅಲ್ಲಿವರೆಗೂ ಮಕ್ಕಳಿಗೆ ಅವ್ರದ್ದು ಹೈಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರಲ್ಲ, ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇರ್ತಾರೆ. ಈ ಮಕ್ಕಳ ಪ್ರೌಢಾವಸ್ಥೆ ಬಂದಾಗ ಚುಡಾಯಿಸೋದು ಇಂಥವೆಲ್ಲ ಸಾಮಾನ್ಯವಾಗಿರುತ್ತೆ. ಅಂಡ್ ಆ ವಯಸ್ಸು ಹೆಂಗೆ ಅಂತ ಅಂದ್ರೆ, ನೀವು ಸಣ್ಣಗೆ ಕುಳ್ಳಕ್ಕಿದ್ದವ್ನು ಕುಳ್ಳ ಅಂತಾರೆ, ಎತ್ತರಗಿದ್ದವ್ನಿಗೆ ಲಂಬು ಅಂತಾರೆ, ಡುಮ್ಮ ಅಂತಾರೆ, ಕಡ್ಡಿ ಅಂತಾರೆ. ಸೊ ಮಕ್ಕಳು ಒಬ್ರನ್ನೊಬ್ರು ರೇಗಿಸುವಂಥದ್ದು ಆ ವಯಸ್ಸಲ್ಲಿ ಸಾಮಾನ್ಯನೇ. ಆದ್ರೆ ಅದನ್ನ ನಮ್ಮ ಮಗುಗೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಆ ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಬಹಳನೇ ಎಫೆಕ್ಟ್ ಮಾಡುತ್ತೆ. ಎಷ್ಟೊಂದು ನನ್ನ ಮಕ್ಕಳು, ನಾ ಹೇಳಿದ್ನಲ್ಲ, ಹೈಸ್ಕೂಲ್ ಕಾಲೇಜಲ್ಲಿ ಬರ್ತಾರೆ, ನನ್ಗೆ ಏನಾದ್ರು ಮಾಡಿ. ಒಂದು ಹುಡುಗ ಅಂತೂ ಬಂದಿದ್ದವನು ಹೆಂಗೆ ಅಂದ್ರೆ, ನಾನು ಹೇಳಿ ಅವ್ನಿಗೆ, ನಿನ್ ಬೋನ್ಸ್ ಎಲ್ಲ ಫ್ಯೂಸ್ ಆಗ್ಬಿಟ್ಟಿದ್ಯಪ್ಪ, ನಿಂದು ಎಕ್ಸ್ರೇ ಮಾಡಿಸಿದೀನಿ, ಬೋನ್ಸ್ ಫ್ಯೂಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ರೆ, ಅದು ಯಾವುದೋ ಒಂದು ಇಂಟರ್ನೆಟ್ ಅಲ್ಲಿ ನೋಡಿದೆ, ನಂಗೆ ಇಲಿಜಾರೋ ಆಪರೇಷನ್ ಅಂತ ಮಾಡ್ತಾರಂತೆ, ಹಿಂಗೆ ಮೂಳೆನೆ ಉದ್ದ ಮಾಡ್ತಾರಂತೆ ಕುಯ್ದು, ನಂಗೆ ಅದನ್ನ ಮಾಡಿಸ್ಕೊಳಕ್ ರೆಡಿ. ಅದು ಮಾಡಿಸ್ಕೊಂಡ್ರೆ ನೀನು 1 ವರ್ಷ ನೀನು ಬೆಡ್ಡಲ್ಲೇ ಇರ್ತೀಯ, ನಿನ್ನ ಸ್ಕೂಲೆಲ್ಲ ತಪ್ಪುತ್ತೆ ಅಂದ್ರೆ ಪರವಾಗಿಲ್ಲ, ನಾನು ಮಾಡಿಸ್ಕೊತೀನಿ. ಸೊ ಅಷ್ಟು ಮಗುಗೆ ಒಂದು ಎಫೆಕ್ಟ್ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್. ಆಸ್ ಅ ಪೇರೆಂಟ್ ನಾವು ಬಹಳಷ್ಟು ಎಕ್ಸಾಂಪಲ್ಸ್ ಕೊಡ್ಬೇಕಾಗುತ್ತೆ. ದೇರ್ ಆರ್ ಸೋ ಮೆನಿ ಸೆಲೆಬ್ರಿಟೀಸ್. ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಸಚಿನ್ ತೆಂಡೂಲ್ಕರ್ದೇ ಹೇಳುತ್ತೆ, ಅವ್ರು ಅಷ್ಟೊಂದು ರೆಕಾರ್ಡ್ಸ್ ಮಾಡಿದ್ದಾರೆ, ಕ್ರಿಕೆಟ್ನ ದಿಗ್ಗಜ ಅವರು. ಅವ್ರಿಗೆ ಹೈಟ್ ಯಾವುದೇ ಒಂದು ಇದನ್ನ ಮಾಡ್ಲಿಲ್ಲ. ನೀವು ಮೂವಿ ಇದ್ರಲ್ಲಿ ಬರ್ತೀರಾ, ಎಷ್ಟೊಂದು ಜನ ಆಕ್ಟರ್ಸ್ ದ್ವಾರಕೀಶ್ ಮಹಾಕುಳ್ಳ ಅಂತಾರೆ ಅಲ್ವಾ, ಬಟ್ ಹಿ ಡಿಡ್ ಸೋ ಮೆನಿ ವಂಡರ್ಫುಲ್ ಜಾಬ್. ನಮ್ಮ ಒಂದು ಫ್ಯೂಚರ್ ಗೋಲ್ಸ್ ಏನಿದೆ, ನಮ್ಮ ಏಮ್ಸ್ ಏನಿದೆ, ಆಸ್ಪಿರೇಷನ್ಸ್ ಏನಿದೆ, ಅದಕ್ಕೆ ಹೈಟ್ ಈಸ್ ನಾಟ್ ಅಟ್ ಆಲ್ ಅ ಫ್ಯಾಕ್ಟರ್. ಅನ್ಲೆಸ್ ನೀವು ಬ್ಯಾಸ್ಕೆಟ್ ಬಾಲ್ ಆಡಬೇಕು ಅಂತಂದ್ರೆ ಅಲ್ಲಿ ಹೈಟ್ ಎಫೆಕ್ಟ್ ಆಗುತ್ತೆ. ಬಿಟ್ಟರೆ ನೀವು ನಾನು ಕೇಳಿದಾಗ ಕೆಲವರು ನಾನು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತಾರೆ, ನಾನು ಇಂಜಿನಿಯರ್ ಆಗಬೇಕು ಅಂತಾರೆ, ಅಥವಾ ಬೇರೆ ಏನೋ ಒಂದು ಪ್ರೊಫೆಷನ್ ತಗೋಬೇಕು ಅಂತಾರೆ. ಅದು ಯಾವುದಕ್ಕೂ ಹೈಟ್ ಈಸ್ ನಾಟ್ ಹೋಲ್ಡಿಂಗ್ ಬ್ಯಾಕ್ ಫ್ಯಾಕ್ಟರ್. ಹೈಟ್ ಇಂದ ನಾನು ಈಗ ಫ್ಯಾಷನ್ ಡಿಸೈನರ್ ಆಗಕ್ಕಾಗಲ್ಲ, ಆ ಥರದ್ದು ಏನಿಲ್ವಲ್ಲ. ಈ ಒಂದು 14 ರಿಂದ 20 ವರ್ಷ ಆ ಫೇಸ್ ನ ನೀವು ದಾಟ್ಕೊಂಡ್ ಬಂದ್ಮೇಲೆ, ಅದಾದ್ಮೇಲೆ ನೋ ಒನ್ ಈಸ್ ವರಿಡ್ ಅಬೌಟ್ ದೇರ್ ಫಿಸಿಕಲ್ ಅಪಿಯರೆನ್ಸ್. ಅವ್ರಿಗೆ ಗೊತ್ತು ನಮ್ಮ ವ್ಯಾಲ್ಯೂಯೇಷನ್ ಏನಿದೆ, ಹೌ ವಿ ಟ್ರೀಟ್ ಅದರ್ಸ್, ಹೌ ವಿ ಬಿಹೇವ್ ವಿತ್ ಅದರ್ಸ್ ವಿಲ್ ಡಿಸೈಡ್ ಹೂ ವಿ ಆರ್. ಸೊ ಮಕ್ಕಳಿಗೆ ಆಸ್ ಅ ಪೇರೆಂಟ್ ನಾವು ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳು ಚುಡಾಯಿಸ್ತಾರೆ, ಪಕ್ಕದವ್ರು ರೇಗಿಸ್ತಾರೆ, ಬಟ್ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ಇದರಿಂದಾಗಿ ನಮ್ಗೆ ಫ್ಯೂಚರ್ಗೆ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ದಂಗೆ ನಾವು ನೋಡ್ಕೋಬೇಕು. ಆಗುತ್ತಾ, ನೀವೇ ಕೌನ್ಸಿಲ್ ಮಾಡಿ, ಇಲ್ವಾ ಡಾಕ್ಟರ್ ಹತ್ರ ಕರ್ಕೊಂಡ್ಬನ್ನಿ, ನಾವೆಲ್ಲ ಇದ್ದೀವಿ, ಸೈಕಾಲಜಿಸ್ಟ್ ಇದ್ದಾರೆ, ನಾವೆಲ್ಲ ಕೌನ್ಸಿಲ್ ಮಾಡಿ ವಿ ಕ್ಯಾನ್ ಟೆಲ್ ದೆಮ್ ಓಕೆ, ಸೊ ದಟ್ ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಅದೇ ಸಣ್ಣ ಮಕ್ಕಳಲ್ಲಿ ಬಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಇವ್ಯಾಲ್ಯೂಯೇಟ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್. ಇನ್ನೊಂದು ಕ್ವೆಶ್ಚನ್ ಇವಾಗಿರೋ ಜನರೇಷನ್ ಅಲ್ಲಿ ಅಂದ್ರೆ, ಮಕ್ಕಳು ತುಂಬಾ ಫೋನ್ ಯೂಸ್ ಮಾಡ್ತಾರೆ, ಅದರಿಂದ ನನ್ನ ಮಗ ಯಾವಾಗಲೂ ಫೋನೇ ನೋಡ್ತಾ ಇರ್ತಾನೆ, ಅದರಿಂದ ಅವ್ನ ಹೈಟ್ ಬೆಳೀತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಸ್ಕ್ರೀನ್ ಟೈಮ್ ಅಂತ ಅನ್ನೋದು ಇಂಪಾರ್ಟೆಂಟ್. ಈಗ ಒಂದೊಂದು ಫೇಸ್ ಅಲ್ಲಿ ಒಂದೊಂದ್ ತರ ಪ್ರಾಬ್ಲಮ್ ಮಾಡುತ್ತೆ ಸ್ಕ್ರೀನ್ ಟೈಮ್. ಈ ಸಾಮಾನ್ಯವಾಗಿ ನಾವು ಮಕ್ಕಳನ್ನ ನೋಡ್ತೀವಲ್ಲ, ಈ 1 ವರ್ಷ 2 ವರ್ಷದ ಮಕ್ಕಳು, ಅಮ್ಮ ಒಬ್ಬರೇ ಇರ್ತಾರೆ, ಏನೋ ಕೆಲಸ ಮಾಡ್ಕೋಬೇಕು, ಮಗು ಡಿಸ್ಟರ್ಬ್ ಮಾಡುತ್ತೆ, ಬಂದು ಕೂತ್ಕೊಳ್ಳುತ್ತೆ ಅಂತ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಸೊ ಅಂತ ಮಕ್ಕಳಲ್ಲಿ ಸ್ಪೀಚ್ ಡಿಲೇ, ಮಗುನು ಮಾತುಗಳೇ ಎಷ್ಟೋ ಡಿಲೇ ಆಗುತ್ತೆ. ಅಮ್ಮ ಅನ್ನಕ್ಕೇನೆ 4 ವರ್ಷ 5 ವರ್ಷ ತಗೊಂಡ್ಬಿಡ್ತಾರೆ, ಸರಿನಾ? ಅಷ್ಟು ಎಫೆಕ್ಟ್ ಈ ಸ್ಕ್ರೀನ್ ಟೈಮ್. ಅದೇ ಈಗ ಬೆಳೀತಾ ಇರೋ ಮಕ್ಕಳಲ್ಲಿ ಒಂದು ಅವರ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ಅವರ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ನಾನು ಹೇಳಿದ್ನಲ್ವಾ, ಎಕ್ಸಸೈಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್ ವಿಚ್ ವಿಲ್ ಹೆಲ್ಪ್ ಇನ್ ದಿ ಗ್ರೋತ್ ಹಾರ್ಮೋನ್ ರಿಲೀಸ್. ಒಂದು ಮಗುಗೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದು ರಾತ್ರಿ ಟೈಮ್. ಸೊ ಸರಿಯಾದ ನಿದ್ದೆ ಅಂಡ್ ಸರಿಯಾದ ಎಕ್ಸಸೈಸ್ ಮಾಡಿದ್ರೆ ಬೆಳಗ್ಗೆ ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಆಗುತ್ತೆ. ಅಂಡ್ ಪ್ರಾಪರ್ ಆಗಿ ಆ 8 to 10 hours ನಿದ್ದೆ ಆಗೋ ಅಂತ ಮಕ್ಕಳಲ್ಲೂ ಆ ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಆಗೋದೇ ರಾತ್ರಿ ಹೊತ್ತು. ಅದನ್ನ ಬಿಟ್ಟು ಆ ಟೈಮಲ್ಲೆಲ್ಲ ನಾವು ಸ್ಕ್ರೀನ್ ನೋಡ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ರೆ ಇವೆರಡೂ ಎಫೆಕ್ಟ್ ಆಗುತ್ತೆ. ಫ್ಯೂಚರಲ್ಲಿ ಅವರ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ, ಅವರ ಒಂದು ಸೊಸೈಟಿಲಿ ಬೇರೆಯವ್ರ ಜೊತೆ ಮಿಂಗಲ್ ಆಗುವಂತ ಒಂದು ಕ್ಷಮತೆನೂ ಕಡಿಮೆ ಆಗುತ್ತೆ. ನಾಟ್ ಓನ್ಲಿ ಗ್ರೋತ್ ಅಂಡ್ ಹೈಟ್, ಅವರ ಸೋಷಿಯಲ್ ಒಂದು ವೆಲ್ ಬೀಯಿಂಗ್ ಮೇಲೂ
ಈ ಸ್ಕ್ರೀನ್ ಟೈಮ್ ಎಫೆಕ್ಟ್ ಮಾಡೇ ಮಾಡುತ್ತೆ. ಎಷ್ಟೊಂದು ಜನ ಇದನ್ನ ಅರ್ಥ ಮಾಡ್ಕೋಬೇಕು, ಮೊಬೈಲ್ ಜಾಸ್ತಿ ಕೊಡಬಾರ್ದು ಅಂತ. ಸೊ ಡೆಫಿನೆಟ್ಲಿ ಆದಷ್ಟು ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಎಂಕರೇಜ್ ಮಾಡಿ, ಅಂಡ್ ಸರಿಯಾಗಿ ನಿದ್ದೆ, ಊಟ ಎಲ್ಲದೂ ಇಂಪಾರ್ಟೆಂಟ್. ಈಗ ನಾವು ಬೆಳವಣಿಗೆ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೌಢಾವಸ್ಥೆ ಅಂತ ಮಾತಾಡಿದ್ವಿ ಸರ್. ಸೊ ಈ ಪ್ರೌಢಾವಸ್ಥೆ ಅಂದ್ರೆ ಏನು, ಅಂದ್ರೆ ಗಂಡು ಮಕ್ಕಳಲ್ಲಿ ಮತ್ತೆ ಹೆಣ್ಮಕ್ಳಲ್ಲಿ ಇದು ಯಾವಾಗ ಪ್ರಾರಂಭವಾಗುತ್ತೆ ಮತ್ತೆ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ? ಸೊ ಪ್ರೌಢಾವಸ್ಥೆ ಅಂತಂದ್ರೆ ಒಂದು ಹುಡುಗಿ ಹೆಣ್ಣಾಗುವಂತಹ ಒಂದು ಟ್ರಾನ್ಸಿಷನ್, ಒಂದು ಹುಡುಗ ಗಂಡಸಾಗಿ ಟ್ರಾನ್ಸಿಷನ್ ಆಗುವಂತಹ ಒಂದು ಪೀರಿಯಡ್. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ 8 ರಿಂದ 13 ವರ್ಷದಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ, ಅದರ ಒಂದು ಬೆಳವಣಿಗೆಗಳು ಶುರು ಆಗುತ್ತೆ. ಅಂಡ್ ಗಂಡು ಮಕ್ಕಳಲ್ಲಿ 9 ರಿಂದ 14 ವರ್ಷದ ಒಳಗಡೆ ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರಕ್ ಶುರು ಆಗುತ್ತೆ. ಏನಪ್ಪಾ ಅಂತ ಅಂದ್ರೆ, ಈ ಹೆಣ್ಣು ಮಕ್ಕಳಲ್ಲಿ ಪ್ರಾಥಮಿಕವಾಗಿ ಎದೆ ಹಿಗ್ಗುವಿಕೆ ಅಥವಾ ಸ್ತನ ಡೆವಲಪ್ಮೆಂಟ್ ಏನಿದೆಯಲ್ಲ, ಅದು ಫಸ್ಟ್ ಸೈನ್ ಪ್ಯೂಬರ್ಟಿ. ಅದು ಎಂಟರ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿಂದ ಒಂದು 2 ರಿಂದ 3 ಅಥವಾ 4 ವರ್ಷದ ಒಳಗಡೆ ಆ ಒಂದು ಹೆಣ್ಮಗು ಋತುಮತಿಯಾಗಿ ಶಿ ವಿಲ್ ಟ್ರಾನ್ಸಿಷನ್ ಇನ್ ಟು ದಿ ಅಡಲ್ಟ್. ಗಂಡು ಮಕ್ಕಳಲ್ಲಿ ವೃಷಣ ಅಂತ ಹೇಳ್ತೀವಿ, ಟೆಸ್ಟಿಸ್ ಒಂದು ಸ್ವಲ್ಪ ಸೈಜ್ ದೊಡ್ಡದಾಗ್ತಾ ಇದೆ ಅಂತಂದ್ರೆ ಅದು ಪ್ಯೂಬರ್ಟಿಗೆ ಎಂಟರ್ ಆಗ್ತಾ ಇದ್ದಾರೆ ಅಥವಾ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದ್ರದ್ದು ಫಸ್ಟ್ ಸೈನ್. ಅದಾಗಿ ವಿದಿನ್ ಸಮ್ ಇಯರ್ಸ್ ದೇ ವಿಲ್ ಡೆವಲಪ್ ಆಲ್ ದಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ಏನಪ್ಪಾ ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ನೋಡಿದ್ರೆ, ಹೆಣ್ಣು ಮಕ್ಕಳಲ್ಲಿ ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್, ಆಮೇಲೆ ಎರಡನೇದು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗುವಂಥದ್ದು. ಒಂದು ಹೆಣ್ಣು ಮಗುವಿಂದ ಹೆಂಗಸಾಗಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್, ಹಿಪ್ಸ್ ಸುತ್ತ ಎಲ್ಲ ಫ್ಯಾಟ್ ಡಿಸ್ಟ್ರಿಬ್ಯೂಟ್ ಆಗೋದು. ಆಮೇಲೆ ಪ್ಯೂಬಿಕ್ ಹೇರ್ ಡೆವಲಪ್ಮೆಂಟ್, ಸೊ ರೋಮಗಳ ಡೆವಲಪ್ಮೆಂಟ್ ಆಗುವಂಥದ್ದು. ಇವೆಲ್ಲ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಇದರ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಓವರ್ ದ ನೆಕ್ಸ್ಟ್ 2 to 4 years. ಗಂಡು ಮಕ್ಕಳಲ್ಲಿ ಏನಾಗುತ್ತೆ, ಜನನಾಂಗದ ಗಾತ್ರ ದೊಡ್ಡದಾಗೋದು, ಶಿಶ್ನದ ಗಾತ್ರ ದೊಡ್ಡದಾಗೋದು, ಟೆಸ್ಟಿಸ್ ವೃಷಣದ ಗಾತ್ರ ದೊಡ್ಡದಾಗುವಂಥದ್ದು, ಆಮೇಲೆ ರೋಮಗಳು ಬರೋಕೆ ಶುರು ಆಗುವಂಥದ್ದು, ಗಡ್ಡ ಮೀಸೆ ಬರೋಕೆ ಶುರು ಆಗುವಂಥದ್ದು, ಮತ್ತೆ ಚೆಸ್ಟ್ ಸ್ವಲ್ಪ ಬ್ರಾಡ್ ಆಗೋದು, ಸ್ವಲ್ಪ ಮಸ್ಕ್ಯುಲರ್ ಆಗುವಂಥದ್ದು. ಸೊ ಇದೆಲ್ಲ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಬಾಯ್ಸ್. ಸೊ ಇದು ಈ ಟ್ರಾನ್ಸಿಷನ್ ಪೀರಿಯಡ್ ಇದೆಯಲ್ಲ, ಅಲ್ಲಿ ನಾಟ್ ಓನ್ಲಿ ದ ಫಿಸಿಕಲ್ ಚೇಂಜಸ್ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಅವರ ಯೋಚನೆ ಮಾಡೋ ರೀತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಅನ್ನೋ ಒಂದು ಐಡೆಂಟಿಟಿ ಬರೋಕ್ ಶುರು ಆಗುತ್ತೆ. ವ್ಯಕ್ತಿತ್ವ ವಿಕಸನ ಆಗುವಂಥದ್ದು ಅದೇ ಪೀರಿಯಡ್ ಅಲ್ಲಿ. ಸೊ ಅಡೋಲೆಸೆನ್ಸ್ ಪೀರಿಯಡ್ ಅಲ್ಲಿ ಅವರ ಒಂದು ಹುಚ್ಚುಕೋಡಿ ಮನಸ್ಸು 16ರ ವಯಸ್ಸು ಅಂತಾರಲ್ಲ, ಹಂಗೆ ಆ ವಯಸ್ಸಲ್ಲಿ ಈ ಹಾರ್ಮೋನ್ಗಳ ಒಂದು ಇಂಪ್ಯಾಕ್ಟ್ ಇಂದ ಬಹಳ ಒಂದು ವ್ಯಕ್ತಿತ್ವ ಚೇಂಜಸ್ ಆಗುತ್ತೆ. ಅವರ ಮನಸ್ಸಿನ ಒಂದು ಐಡೆಂಟಿಟಿ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಇವೆಲ್ಲವೂ ಚೇಂಜಸ್ ಆಗಕ್ ಶುರು ಆಗುತ್ತೆ. ಸೊ ನಾವು ಈ ಹಾರ್ಮೋನ್ಸ್ ಯಾವ್ದಪ್ಪ, ಈ ಹಾರ್ಮೋನ್ಸ್ ಈ ಎಲ್ಲ ಚೇಂಜಸ್ಗೆ ಯಾವ್ದು ಹಾರ್ಮೋನ್ಸ್ ಕಾರಣ ಅಂತ ನೋಡಿದ್ರೆ, ಈ ಹೆಣ್ಣು ಮಕ್ಕಳಲ್ಲಿ ಸೆಕೆಂಡರಿ ಚೇಂಜಸ್ ಬರೆಸುವಂಥದ್ದು ಎಸ್ಟ್ರೋಜನ್ ಈ ಓವರೀಸ್ ಇಂದ ಬರುತ್ತೆ. ಅದಕ್ಕೆ ನೀನು ಈ ಎಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳೋದು ಪಿಟ್ಯೂಟರಿ ಗ್ಲ್ಯಾಂಡ್. ನಮ್ಮ ಮೆದುಳಲ್ಲಿ ಪಿಟ್ಯೂಟರಿ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡ್ ಇಂದ ನಮಗೆ FSH LH ಅಂತ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಬರುತ್ತೆ. ಸೊ ಆ 2 ಹಾರ್ಮೋನ್ ಬಂದು ಇದಕ್ಕೆ ಹೇಳ್ದಾಗ್ಲೇನೆ ಓವರೀಸ್ ಎಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡಕ್ ಶುರು ಆಗುತ್ತೆ. ಆ ಎಸ್ಟ್ರೋಜನ್ ಇಂದ ಗರ್ಭಕೋಶ ಏನಿದೆಯಲ್ಲ, ಯೂಟ್ರಸ್ ಡೆವಲಪ್ ಆಗಕ್ ಶುರು ಆಗುತ್ತೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಶುರು ಆಗುತ್ತೆ, ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇವೆಲ್ಲ ಚೇಂಜಸ್ ಕಾಸ್ ಮಾಡುವಂಥದ್ದು ಎಸ್ಟ್ರೋಜನ್. ಮೇಲ್ಸ್ ಅಲ್ಲಿ ನಾವು ನೋಡೋದಂತದಾದ್ರೆ ಟೆಸ್ಟೋಸ್ಟಿರಾನ್. ಸೊ ಸೇಮ್ FSH LH ಹಾರ್ಮೋನ್ಸ್ ಬಂದು ಮೇಲಲ್ಲಿ ಟೆಸ್ಟಿಸ್ಗಳಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಮಗೆ ಎಲ್ಲ ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರುವಂಥದ್ದು ಆಗುತ್ತೆ. ಓಕೆ. ಸೊ ಇವಾಗ ಲೈಕ್ ಪ್ರೌಢಾವಸ್ಥೆ ಪ್ಯೂಬರ್ಟಿ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟೊಂದು ಜನ ಹೆಣ್ಮಕ್ಳಲ್ಲಿ ತುಂಬ ಅರ್ಲಿ ಪ್ಯೂಬರ್ಟಿ ಅಂದರೆ ಇರುವಂಥ ಸಮಯಕ್ಕಿಂತ ಅವರು ಬೇಗ ಲೈಕ್ ಮೆನ್ಸ್ಟ್ರುಯೇಷನ್ ಅದೆಲ್ಲ ಅಟೆಂಡ್ ಆಗ್ತಾರೆ ಸರ್. ಅದರಿಂದ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ? ಅದು ಯಾಕಾಗುತ್ತೆ ಮಕ್ಕಳಲ್ಲಿ, ಇತ್ತೀಚಿನ ಮಕ್ಕಳಲ್ಲಿ? ಸೊ ನಾ ಹೇಳಿದ್ನಲ್ಲ, FSH LH ಇವೆರಡು ಮೇಜರ್ ಡಿಟರ್ಮಿನೆಂಟ್ಸ್ ಎಸ್ಟ್ರೋಜನ್ ಪ್ರೊಡ್ಯೂಸ್ ಆಗೋದಕ್ಕೆ. ಸೊ ಈ ಅರ್ಲಿ ಪ್ಯೂಬರ್ಟಿ ಹೆಣ್ಮಕ್ಕಳಲ್ಲಿ 7 ವರ್ಷಕ್ಕಿಂತ ಮುಂಚೆನೆ ಮಗುಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆದ್ರೆ ಅಥವಾ ಪೀರಿಯಡ್ಸ್ ಬಂದ್ರೆ ಅದನ್ನ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಥವಾ ಅರ್ಲಿ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅದಾಗೋದಕ್ಕೆ ಮೇನ್ ಆಗಿ ರೀಸನ್ಸ್ ಸಮ್ಟೈಮ್ಸ್ ಅದು ಇಡಿಯೋಪತಿಕ್, ಅಂದ್ರೆ ಯಾವುದೇ ರೀಸನ್ ಇಲ್ದಲೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಮೆದುಳಲ್ಲಿ ಹೈಪೋಥಾಲಮಸ್ ಅನ್ನೋ ಒಂದು ಕಡೆ ಹಮಾಟೋಮಾ ಅಂತ ಹೇಳ್ತೀವಿ, ಅಲ್ಲೊಂದು ಗಂಟುಗಳೇನಾದ್ರೂ ಆಗಕ್ ಶುರು ಆದ್ರೆ ಅವಾಗ ಅರ್ಲಿ ಪ್ಯೂಬರ್ಟಿ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಹೈಪೋಥೈರಾಯ್ಡಿಸಮ್ ಬಗ್ಗೆ ನಾವು ಮಾತಾಡೋದಲ್ಲ, ಹೈಪೋಥೈರಾಯ್ಡಿಸಮ್ ಅಲ್ಲೂ ಹೆಣ್ಮಕ್ಳಲ್ಲಿ ಅರ್ಲಿ ಪ್ಯೂಬರ್ಟಿ ಆಗುತ್ತೆ. ಸೊ
ಸೊ ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕುಳ್ಳಕ್ಕಿರ್ತಾರೆ, ಅರ್ಲಿ ಪ್ಯೂಬರ್ಟಿ ಆಗೋಗ್ಬಿಟ್ಟಿರುತ್ತೆ. ಸೊ ಹೈಪೋಥೈರಾಯ್ಡಿಸಮ್. ಮೂರನೇದು ಏನಪ್ಪಾ ಅಂತಂದ್ರೆ ವೆರಿ ರೇರ್, ಇಂಡಿಯನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ, ಬಟ್ ವೆಸ್ಟರ್ನ್ ಪಾಪ್ಯುಲೇಷನ್ ಅಲ್ಲಿ ಈ ತಾಯಿದ್ ಏನೋ ಒಂದು ಎಸ್ಟ್ರೋಜನ್ ಕ್ರೀಮು ಅಥವಾ ಬೇರೆ ಏನೋ ಒಂದು ಕ್ರೀಮ್ ಅಂತ ಅವ್ರ ಅವ್ರ ತಾಯಿದು ಅಜ್ಜಿದೋ ಒಂದು ಕ್ರೀಮ್ ಇರುತ್ತೆ, ಮಕ್ಕಳು ಗೊತ್ತಾಗದಲ್ಲೇ ಅವ್ರು ಡೈಲಿ ಹಚ್ಕೊಳಕ್ ಶುರು ಮಾಡ್ಬಿಟ್ಟಿರ್ತಾರೆ. ಸೊ ದಾಟ್ ಈ ಕಾಸ್ಮೆಟಿಕ್ ಕ್ರೀಮ್ಸ್ ಇಂದನೂ ಅರ್ಲಿ ಪ್ಯೂಬರ್ಟಿ ಆಗುವಂಥದ್ದು. ಆಮೇಲೆ ಈಗ ಸಾಮಾನ್ಯವಾಗಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ ನಾವು, ಪ್ಲಾಸ್ಟಿಕ್ ಬಾಟಲ್, ಕೆಮಿಕಲ್ಸ್ ಯೂಸ್ ಮಾಡುವಂಥದ್ದು ತರಕಾರಿ ಬೆಳೆಯೋದಕ್ಕೆ, ಅದರಿಂದನೂ ನಮ್ಮ ಏಜ್ ಆಫ್ ಪ್ಯೂಬರ್ಟಿ ಕಡಿಮೆ ಆಗ್ತಾ ಇದೆ. ಮುಂಚೆ 14-16 ವರ್ಷದಲ್ಲಿ ಋತುಮತಿ ಆಗ್ತಿದ್ದ ಮಕ್ಕಳು ಈಗ 8-10 ವರ್ಷ 12 ವರ್ಷಕ್ಕೇನೆ ಅವ್ರಿಗೆ ಪೀರಿಯಡ್ ಶುರು ಆಗುವಂಥದ್ದು. ಅಂಡ್ ಆಲ್ಸೋ ನ್ಯೂಟ್ರಿಷನ್, ಸ್ವಲ್ಪ ಒಬೇಸ್ ಇರೋ ಮಕ್ಕಳಲ್ಲಿ ಸ್ವಲ್ಪ ಬೇಗ ಪ್ಯೂಬರ್ಟಿ ಚೇಂಜಸ್ ಆಗುತ್ತೆ, ಸಣ್ಣಗಿರುವಂತಹ ಮಕ್ಕಳಲ್ಲಿ ಡಿಲೇಡ್ ಆಗಿ ಪ್ಯೂಬರ್ಟಿ ಆಗುತ್ತೆ. ಸೊ ನಾವು ತಿಂತಾ ಇರೋ ಆಹಾರ ಅಥವಾ ಏನಾದ್ರೂ ಒಂದು ರೀಸನ್, ಆಸ್ ಸಿಂಪಲ್ ಆಸ್ ಹೈಪೋಥೈರಾಯ್ಡಿಸಮ್ ಅಥವಾ ಮೆದುಳಲ್ಲಿ ಏನಾದ್ರೂ ದುರ್ಮಾಂಸದ ಬೆಳವಣಿಗೆ, ಸೊ ಇವೆಲ್ಲದೂ ರೀಸನ್ಸ್ ಇಂದ ಮಗುಗೆ ಅರ್ಲಿ ಪ್ಯೂಬರ್ಟಿ ಆಗುವಂತ ಚಾನ್ಸಸ್ ಇರುತ್ತೆ, ಹೆಣ್ಮಗುವಾಗಿ ಎಸ್ಪೆಷಲಿ. ಸೊ ಈಗ ಲೈಕ್ ಅರ್ಲಿ ಪ್ಯೂಬರ್ಟಿಯಿಂದ ಎಷ್ಟೊಂದು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನನ್ನ ಮಗಳು ಬೇಗ ಮೆಚೂರ್ ಆದ್ಲು, ಸೊ ಅವಳ ಹೈಟ್ ಡೆವಲಪ್ ಆಗ್ತಾ ಇಲ್ಲ, ಅದೇನಾದ್ರೂ ರಿಲೇಟೆಡ್? ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಮಗುವಿಗೆ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಏನ್ ಇಂಪಾರ್ಟೆಂಟ್ ಅಂತ ಅಂದ್ರೆ, ಈ ಕೈಯಿಂದು ಬೋನ್ಸ್ ಇರುತ್ತಲ್ಲ, ಗ್ರೋತ್ ಪ್ಲೇಟ್ಸ್ ಅಂದ್ರೆ ಎಲ್ಲಾ ಲಾಂಗ್ ಬೋನ್ಸ್ ಅಲ್ಲೂ ಗ್ರೋತ್ ಪ್ಲೇಟ್ಸ್ ಇರುತ್ತೆ. ನಾವು ಯೂಶುವಲಿ ಕೈದು ಎಕ್ಸ್ರೇ ಮಾಡಿ ನೋಡ್ತೀವಿ ಮಗುದು ಗ್ರೋತ್ ಪ್ಲೇಟ್ ಎಷ್ಟಿದೆ, ಆ ಮಗುಗೆ ಇನ್ನು ಗ್ರೋಯಿಂಗ್ ಪೊಟೆನ್ಶಿಯಲ್ ಇದೆಯಾ ಇಲ್ವಾ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ನಾರ್ಮಲ್ ಬೆಳವಣಿಗೆಯಲ್ಲಿ ಏನ್ ಹೇಳಿದ್ವಿ, ಸೆಕೆಂಡರಿ ಎಸ್ಟ್ರೋಜನ್ ಟೆಸ್ಟೋಸ್ಟಿರಾನ್ ಬರುತ್ತೆ, ಒಂದು ಗ್ರೋತ್ ಸ್ಪರ್ಟ್ ಆಗುತ್ತೆ, ಅದಾದ್ಮೇಲೆ ಬೋನ್ಸ್ ನ ಅದು ಫ್ಯೂಸ್ ಮಾಡ್ಬಿಡುತ್ತೆ. ಸೊ ದಟ್ ಇಲ್ಲ ಅಂದ್ರೆ 18 ವರ್ಷ ಆದ್ಮೇಲೂ ಮತ್ತೆ ಇನ್ನೂ ಹತ್ರ ಬೆಳಿತಾನೆ ಹೋಗ್ತಾರಲ್ವಾ. ಸೊ ಅದಾಗ್ದಂಗೆ ತಡೆಯೋದಕ್ಕೆ ಎಸ್ಟ್ರೋಜನ್, ಈ ಎಸ್ಟ್ರೋಜನ್ ಹಾರ್ಮೋನು ಆ ಗ್ರೋತ್ ಪ್ಲೇಟ್ಸ್ ನೆಲ್ಲ ಫ್ಯೂಸ್ ಮಾಡ್ಬಿಡುತ್ತೆ. ಸೊ ಈಗ ನೀವು ಹೇಳ್ದಂಗೆ ಅರ್ಲಿ ಪ್ರಿಕಾಷಸ್ ಪ್ಯೂಬರ್ಟಿ ಆದಾಗ ಏನಾಗುತ್ತೆ, ಮಕ್ಕಳಲ್ಲಿ ಅವಾಗ ಬೇರೆ ಮಕ್ಳಿಗಿಂತ ಒಂದ್ ಎತ್ತರ ಆಗ್ಬಿಡ್ತಾರೆ, ಕ್ಲಾಸಲ್ಲಿ ಎಲ್ರಿಗಿಂತ ಎತ್ತರ, ಅವಾಗೆ ಒಂಚೂರು ಎತ್ತರ ಆಗ್ತಾರೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಅವರು ಕುಳ್ಳಕ್ಕೆ ಉಳ್ಕೊಂಡ್ಬಿಡ್ತಾರೆ. ಸೊ ನಾವು ಈಗ ಆ ಪ್ರಿಕಾಷಿಯಸ್ ಪ್ಯೂಬರ್ಟಿನ್ ಟ್ರೀಟ್ ಮಾಡೋದಕ್ಕೆ ಒನ್ ಆಫ್ ದಿ ರೀಸನ್ ಇಸ್ ಹೈಟ್. ನಾವು ಆ ಪ್ರಿಕಾಷಿಯಸ್ ಪ್ಯೂಬರ್ಟಿನ ಅಲ್ಲೇ ನಿಲ್ಲಿಸದೆ ಹೋದ್ರೆ ಫ್ಯೂಚರ್ ಅಲ್ಲಿ ಅವರು ಅಷ್ಟೇ ಕುಳ್ಳಕ್ಕೆ ಉಳ್ಕೊಳ್ಳೋ ಅಂಥದ್ದು. ಎರಡನೇದು ಅವರ ಮೇಲೆ ಒಂದು ಸೈಕೋಸೋಷಿಯಲ್ ಇಂಪ್ಯಾಕ್ಟ್. ಮಗು ಇನ್ನು 6 ವರ್ಷ 7 ವರ್ಷ, ಶಿ ಇಸ್ ನಾಟ್ ಯೆಟ್ ರೆಡಿ ಫಾರ್ ದಿ ಪ್ರೊಸೆಸ್ ಆಫ್ ಮೆನ್ಸ್ಟ್ರುಯೇಷನ್. ಅದೆಲ್ಲ ರೀಸನ್ಸ್ ಇಟ್ಕೊಂಡೆ ನಾವು ವಿ ಶುಡ್ ಟ್ರೀಟ್ ಅರೆಸ್ಟ್ ದಿ ಪ್ಯೂಬರ್ಟಿ. ಅಲ್ಲಿಗೆ ಅರೆಸ್ಟ್ ಮಾಡಿದ್ರೆ ಆಮೇಲೆ ಆ ಸಮಯ ಬಂದಾಗ ನಾವು ವಿ ಕ್ಯಾನ್ ಸ್ಟಾಪ್ ದ ಟ್ರೀಟ್ಮೆಂಟ್, ಮಗು ವಿಲ್ ಗೋ ಥ್ರೂ ದ ಪ್ಯೂಬರ್ಟಲ್ ಚೇಂಜಸ್. ಸೊ ಹೈಟ್ ಬೆಳವಣಿಗೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಪ್ರಿಕಾಷಸ್ ಪ್ಯೂಬರ್ಟಿ ಮಕ್ಕಳಲ್ಲಿ. ಈವನ್ ಗಂಡು ಮಕ್ಕಳಲ್ಲೂ ಅಷ್ಟೇನೆ. ಈಗ ಪೀನೈಲ್ ಲೆಂತ್, ಶಿಶ್ನದ ಗಾತ್ರ ದೊಡ್ಡದಾಗ್ತಿದೆ ಅಂತ ಅಂದ್ರೆ ಅವಾಗ ಟ್ರೀಟ್ ಮಾಡಿದ್ರೆ ದೇ ವಿಲ್ ಗೈನ್ ಹೈಟ್. ಇಲ್ಲ ಅಂದ್ರೆ ಅವ್ರು ಅಷ್ಟೇ ಕುಳ್ಳಕ್ಕೆ ಉಳ್ಕೊಂಡ್ಬಿಡ್ತಾರೆ. ಓಕೆ, ಈಗ ನಾವು ಲೈಕ್ ಅರ್ಲಿ ಆರ್ ಪ್ರಿಕಾಷಸ್ ಪ್ಯೂಬರ್ಟಿ ಬಗ್ಗೆ ಮಾತಾಡಿದ್ವಿ. ಅದೇ ತರ ಡಿಲೇಡ್ ಪ್ಯೂಬರ್ಟಿ ಅಂದ್ರೆ ತಡವಾದ ಪ್ರೌಢಾವಸ್ಥೆ. ಸೊ ಇದು ಯಾವ ಕಾರಣದಿಂದ ಆಗುತ್ತೆ, ಮತ್ತೆ ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಅಥವಾ? ಎಸ್, ಸೊ ಈ ಪ್ರಿಕಾಷಸ್ ಪ್ಯೂಬರ್ಟಿ ಮಾತಾಡಿದ್ರೆ, ಡಿಲೇಡ್ ಪ್ಯೂಬರ್ಟಿ ಅಂತಂದ್ರೆ 14 ವರ್ಷ ಆಗಿರುತ್ತೆ ಹೆಣ್ಮಗುಗೆ, ಇನ್ನೂ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿಲ್ಲದೆ ಇರುವಂತದ್ದು, ಅಥವಾ 14 ವರ್ಷ ಆಗಿರುತ್ತೆ ಗಂಡು ಮಗುಗೆ, ಅವ್ರಿಗೆ ಇನ್ನೂ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಈ ಟೆಸ್ಟಿಸ್ ದೊಡ್ಡದಾಗ್ತಾ ಇಲ್ಲ, ಅಥವಾ ಶಿಶ್ನ ಇನ್ನು ಚಿಕ್ಕದಾಗಿ ಇರ್ತಾ ಇದೆ, ಅಥವಾ ಇನ್ನು ಕೂದಲೇ ಬರಕ್ ಶುರು ಆಗ್ತಾ ಇಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಡೆಫಿನೆಟ್ಲಿ ಅದು ಡಿಲೇಡ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅಂತ ಮಕ್ಕಳನ್ನ ಡೆಫಿನೆಟ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಲೇಬೇಕು. ಕೆಲವರು ನನ್ನ ಹತ್ರ ಯು ವಿಲ್ ನಾಟ್ ಬಿಲೀವ್, ದೇ ಹ್ಯಾವ್ ಕಮ್ ಈವನ್ 24 years 25 years. ಅವರು ಎಲ್ಲ ಕೆಲ್ಸಕ್ಕೆಲ್ಲ ಹೋಗಕ್ ಶುರು ಆದ್ಮೇಲೆ, ಸರ್ ನಂಗೆ ಇನ್ನೂ ಪೀರಿಯಡ್ಸೇ ಆಗಿಲ್ಲ, ನನಗೆ ತೋರಿಸ್ಕೋಬೇಕು ಅಂತ ಅನ್ಸ್ತಿತ್ತು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ, ನಮ್ಮ ಪೇರೆಂಟ್ಸು ಕರ್ಕೊಂಡು ಹೋಗ್ಲಿಲ್ಲ, ಈಗ ಬಂದೆ ಅಂತ ಅನ್ಕೊಂಡು ಬರ್ತಾರೆ. ಅದು ಲೇಟ್. ಸೊ 14 ವರ್ಷ, ರಿಮೆಂಬರ್ 14 ವರ್ಷ ಹೆಣ್ಮಗುಗೆ ಇನ್ನೂ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿಲ್ಲ, ಗಂಡು ಮಗುಗೆ ಇನ್ನೂ ಒಂದು ಗ್ರೋತ್ ಆಗ್ತಾ ಇಲ್ಲ, ಶಿಶ್ನ ಎಲ್ಲ ಚಿಕ್ಕದಾಗಿ ಇರ್ತಾ ಇದೆ ಅಂದ್ರೆ ಅವಾಗ ಡೆಫಿನೆಟ್ಲಿ ಕರ್ಕೊಂಬನ್ನಿ ವೈದ್ಯರ ಹತ್ರ, ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಕಾಸಸ್ ಏನಪ್ಪಾ ಅಂತ ನಾವು ನೋಡ್ಕೊಂಡ್ ಬಂದಾಗ, ಆಸ್ ಸಿಂಪಲ್ ಆಸ್ ಕಾನ್ಸ್ಟಿಟ್ಯೂಷನಲ್ ಡಿಲೇ. ಅಂದ್ರೆ ಕೆಲವ್ರಿಗೆ ತಾಯಿನೇ ಮೆಚೂರ್ ಆಗಿರೋದು ಲೇಟ್ ಆಗಿರುತ್ತೆ, ಸೊ ಮಗುಗೂ ಒಂದ್ ಸ್ವಲ್ಪ ಡಿಲೇ ಇರುತ್ತೆ. ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಅದು ಕಾಮನ್. ಈ ತಂದೆ 18 ವರ್ಷ ಆದ್ಮೇಲೆ ಆಮೇಲೆ ಅವರು ಶೇವ್ ಮಾಡಕ್ ಶುರು ಮಾಡಿರ್ತಾರೆ, ಮಗನೂ ಅವಾಗ 14 ವರ್ಷಕ್ಕೆ ಇನ್ನೂ ಗಡ್ಡ ಮೀಸೆ ಬಂದಿಲ್ಲ, ಬರುತ್ತೆ ನಿಧಾನಕ್ಕೆ ಬರುತ್ತೆ. ಸೊ ದಟ್ ಇಸ್ ಒನ್ ಕಾಸ್. ಆಮೇಲೆ ಎರಡನೇದು ನ್ಯೂಟ್ರಿಷನ್. ಯಾರು ಅಂಡರ್ ವೆಯ್ಟ್ ಇರ್ತಾರೋ, 28 kg 30 kg ಸಣ್ಣ, ತುಂಬಾ ಸಣ್ಣ ಇರ್ತಾರಲ್ಲ, ಅವ್ರಿಗೆ ನೇಚರ್ ಡಸಂಟ್ ವಾಂಟ್ ದೆಮ್ ಟು. ಈಗ ನೇಚರ್ ಈಗ ಏನು, ನೀವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬಂದು ಈಗ ರಿಪ್ರೊಡಕ್ಷನ್ ಶುರು ಆಗ್ತಿದೆ ಅಂತಂದ್ರೆ
ನೀವೇ ಸಣ್ಣ ಇದ್ರೆ ನೀವೇನು ರಿಪ್ರೊಡ್ಯೂಸ್ ಮಾಡ್ತೀರಾ ಅಂತ ನೇಚರ್ ವಿಲ್ ಪುಟ್ ಅ ಬ್ರೇಕ್. ಅವ್ರಿಗೆ ನಾವು ಊಟ ತಿಂಡಿ ಚೆನ್ನಾಗಿ ಮಾಡಿಸಿ ಸ್ವಲ್ಪ ವೆಯ್ಟ್ ಗೇನ್ ಆದರೆ ದೇ ವಿಲ್ ಎಂಟರ್ ಇನ್ ಟು ಪ್ಯೂಬರ್ಟಿ. ಅಂಡರ್ ನರಿಶ್ಮೆಂಟ್ ಈಸ್ ಒನ್ ಆಫ್ ದಿ ಕಾಸ್. ಆಮೇಲೆ ಇನ್ನೊಂದು ರೀಸನ್ ಏನಪ್ಪಾ ಅಂತ ಅಂದ್ರೆ ಈ ಮೆದುಳಿಂದನೇ ಈ FSH LH ಹಾರ್ಮೋನ್ಸ್ ಉತ್ಪಾದನೆ ಕಡಿಮೆ ಆಗಿರುವಂಥದ್ದು. ಆಮೇಲೆ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಓವರೀಸೇ ಕೆಲಸ ಮಾಡದೇ ಇರುವಂಥದ್ದು. ಆಮೇಲೆ ನಾನು ಹೇಳದ್ನಲ್ಲ 46XO ಟರ್ನರ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಲ್ಲ ಹೆಣ್ಮಕ್ಳಲ್ಲಿ, ಅದರಿಂದಾಗಿ ಪ್ಯೂಬರ್ಟಿ ಅವ್ರಿಗೆ ಸೆಕೆಂಡರಿ ಚೇಂಜಸ್ ಬರಲ್ಲ. ಗಂಡ್ ಮಕ್ಕಳಲ್ಲಿ ಇನ್ನೊಂದು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ 46 ಕ್ರೋಮೋಸೋಮ್ ಇರ್ಬೇಕಲ್ಲ, ಅವ್ರಿಗೆ 47 ಕ್ರೋಮೋಸೋಮ್, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದ್ಬಿಟ್ಟಿರುತ್ತೆ, 47XXY ಆಗ್ಬಿಟ್ಟಿರುತ್ತೆ. ಅವರಲ್ಲೂ ಅವಾಗ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರ್ತಾ ಇರಲ್ಲ. ಸೊ ಈ ತರ ಮೆದುಳಿನ ಏನೇ ತೊಂದರೆ ಅಥವಾ ಪ್ರೀವಿಯಸ್ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟಿರೋದು, ಪಿಟ್ಯೂಟರಿ ತೊಂದರೆ ಇದ್ರೆ, ಅಥವಾ ಈ ಕೆಲವೊಂದು ಹೈಪೋಥಾಲಾಮಸ್ ಅಂತ ಹೇಳ್ತೀವಿ, ಹೈಪೋಥಾಲಾಮಸ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ, ಆಮೇಲೆ ಪ್ರೈಮರಿ ಟೆಸ್ಟಿಸೇ ಫೇಲ್ಯೂರ್ ಆಗಿದ್ರೆ, ಇವೆಲ್ಲ 3 ರೀಸನ್ಸ್ ಇಂದನು ಈ ಪ್ಯೂಬರ್ಟಿ ಅಥವಾ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ. ದೇರ್ ಆರ್ ಮೆಥಡ್ಸ್ ಟು ಐಡೆಂಟಿಫೈ. ಪ್ರಾಬ್ಲಮ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿದ್ರೆ, ಆ ಪ್ರಕಾರವಾಗಿ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಇಂಪ್ರೂವ್. ಸೊ ಪೇರೆಂಟ್ಸ್ ಅವ್ರ ಮಕ್ಕಳು 14 ವರ್ಷ ದಾಟಿದ ಮೇಲೆ ಇದು ಯಾವುದೇ ಥರ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇರಲಿಲ್ಲ ಅಥವಾ ಎಲ್ಲ ಚೇಂಜಸ್ ಅಬ್ಸರ್ವ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್. ಎಷ್ಟೊಂದು ಜನ ಸರ್ ಈಗ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ತುಂಬ ಮುಜುಗರ ಇರುತ್ತೆ ಅಥವಾ ಮಕ್ಕಳಿಗೂ ಮುಜುಗರ ಇರುತ್ತೆ, ನಾನು ಡಾಕ್ಟರ್ ಹತ್ರ ಏನಕ್ಕೆ ಹೋಗಬೇಕು, ತೋರಿಸ್ಕೊಂಡ್ರೆ ಏನಂತಾರೋ, ಅಥವಾ ಲೈಕ್ ತೋರಿಸ್ಕೊಳ್ಲಿಲ್ಲ ಅಂದರೆ ಕಾಯ್ಬೋದಲ್ವಾ, ಇನ್ನೂ ಸ್ವಲ್ಪ ವರ್ಷ ತಳ್ಬೋದಲ್ವಾ ಅಂತ ಅವ್ರ ಪ್ಲ್ಯಾನಲ್ಲಿರುತ್ತೆ. ಸೊ ಅಂಥ ಸಮಯದಲ್ಲಿ ಏನೇನು ತೊಂದರೆಗಳಾಗುತ್ತೆ? ಹೌದು. ಸೊ ಈಗ ನಾವೇನು ಶಾರ್ಟ್ ಸ್ಟೇಚರ್ ಅಲ್ಲಿ ಮಾತಾಡ್ಕೊಂಡ್ವಲ್ಲ, ಕುಳ್ಳ ಅಂತ ಅಂದ್ಬಿಟ್ಟು ರೇಗಿಸೋದು, ಈ ಡಿಲೇಡ್ ಪ್ಯೂಬರ್ಟಿದು ಅದೇ ಪ್ರಾಬ್ಲಮ್. ಅವ್ರ ಈ ಗಂಡು ಮಕ್ಕಳಲ್ಲಿ ಫ್ರೆಂಡ್ಸ್ ಎಲ್ಲ ಈಗ ಕಾಲೇಜ್ಗೆ ಎಂಟರ್ ಆಗಿರ್ತಾನೆ, ಇನ್ನು ಗಡ್ಡ ಮೀಸೆ ಬಂದಿಲ್ದಿರುವಾಗ ನೀನು ಬಚ್ಚ ಅದು ಇದು ಅಂತ ಎಲ್ಲ ಮಾತುಗಳು ಹೇಳ್ತಾರೆ. ಸೊ ಅದು ಅವರ ಮೇಲೆ ಒಂದು ಸೋಷಿಯಲ್ ಸ್ಟಿಗ್ಮಾ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಬೋನ್ ಸ್ಟ್ರೆಂತ್. ಸೊ ಈ ಎಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟಿರೋನ್ ಇಂದ ಬೋನ್ ಸ್ಟ್ರೆಂತ್ ಬರುತ್ತೆ. ಈಗ ಲೇಟರ್ ಏಜ್ ಅಲ್ಲಿ ಈ ಸಣ್ಣ ಪುಟ್ಟ ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದರೆ ಫ್ರಾಕ್ಚರ್ ಆಗುವಂಥದ್ದು ಎಲ್ಲ ಕೇಳಿರೋದು ಬೋನ್ಸ್ ವೀಕ್ ಆಗಿದ್ದಾಗ. ಸೊ ಆ ಬೋನ್ ಸ್ಟ್ರೆಂತ್ ಬರಬೇಕು ಅಂತಂದ್ರೆ ಆ ಕರೆಕ್ಟ್ ಏಜ್ ಅಲ್ಲಿ ಎಸ್ಟ್ರೋಜನ್ ಬರಬೇಕು. ಬೋನ್ಸ್ನ ದಪ್ಪ ಮಾಡುವಂಥ ಕೆಲಸ ಎಸ್ಟ್ರೋಜನ್ ಮಾಡುತ್ತೆ. ಸೊ ಪ್ಯೂಬರ್ಟಿ ಡಿಲೇ ಆದಾಗ ನಾವೀಗ 14 ವರ್ಷದಲ್ಲಿ ಆಗ್ಬೇಕಾಗಿರೋದು ನಾವು 24 ವರ್ಷಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ, ಆ 10 ವರ್ಷದ್ದು ಲಾಸ್ ಆಫ್ ಎಸ್ಟ್ರೋಜನ್ ಎಕ್ಸ್ಪೋಜರ್, ಬೋನ್ಸ್ ಎಲ್ಲ ಸಣ್ಣಕ್ಕೆ ಉಳ್ಕೊಂಡ್ಬಿಟ್ಟಿರುತ್ತೆ, ದಪ್ಪನೇ ಆಗಲ್ಲ. ಸೊ ಅದರಿಂದಾಗಿ ಅರ್ಲಿ ಐಡೆಂಟಿಫಿಕೇಶನ್ ಅಂಡ್ ಅರ್ಲಿ ಟ್ರೀಟ್ಮೆಂಟ್ ಆಫ್ ಡಿಲೇಡ್ ಪ್ಯೂಬರ್ಟಿ ತುಂಬ ಇಂಪಾರ್ಟೆಂಟ್. ಸೊ ಇವಾಗ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಸರ್? ಲೈಕ್ ಅಂದ್ರೆ ಗಂಡು ಮಕ್ಕಳಲ್ಲಿ ಯಾವ ಥರ ಇರುತ್ತೆ, ಹೆಣ್ಮಕ್ಳಲ್ಲಿ ಯಾವ ಥರ ಇರುತ್ತೆ, ಅದಕ್ಕೇನಾದ್ರೂ ಡಿಫ್ರೆನ್ಸ್? ಈ ಡಿಲೇಡ್ ಪ್ಯೂಬರ್ಟಿ ಅಂತ ನಾವು ಬಂದಾಗ ಇಟ್ ಡಿಪೆಂಡ್ಸ್ ಆನ್ ದಿ ಕಾಸ್. ನಾವು ಪ್ಯೂಬರ್ಟಿ ಮಾತಾಡ್ಬೇಕಾದ್ರೆ ನೆಕ್ಸ್ಟ್ ಫರ್ಟಿಲಿಟಿ ಬಗ್ಗೆನೂ ಮಾತಾಡಬೇಕು. ಡಿಲೇಡ್ ಪ್ಯೂಬರ್ಟಿ ಅಂದ್ರೆ ಅಲ್ಲೇ ಸೆಕ್ಸ್ ಹಾರ್ಮೋನ್ ಕೊರತೆ ಆಗ್ತಿದೆ. ವಾಟ್ ಈಸ್ ದ ಫರ್ದರ್ ಫರ್ಟಿಲಿಟಿ? ಸೊ ಇದು ಫರ್ಟಿಲಿಟಿ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದು ಹೈಪೋಥಾಲಮಸ್ ಇಂದ ಆರಿಜಿನ್ ಆಗಿದ್ರೆ, FSH LH ಹಾರ್ಮೋನ್ ಕೊರತೆ ಇದ್ರೆ, ನಾವು ಆ ಹಾರ್ಮೋನ್ ರಿಪ್ಲೇಸ್ ಮಾಡಿದ್ರೆ ಮಗುಗೆ ನಾರ್ಮಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ, ಸೈಕಲ್ಸ್ ಎಲ್ಲ ಬರುತ್ತೆ. ಇಲ್ಲ ಅದು ಈ ಓವರೀಸ್ ಇಂದನೇ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಾವು ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಕೊಟ್ಟು ಗ್ರಾಜುವಲ್ ಆಗಿ ಮಗುವಿನ ಬೆಳವಣಿಗೆ ಮಾಡ್ಬೇಕಾಗತ್ತೆ. ಕೆಲವ್ರು ಬರ್ತಾರೆ 16 ವರ್ಷ 18 17 ವರ್ಷಕ್ಕೆ, ಸರ್ ಯಾಕೋ ಏನು ಚೇಂಜಸ್ ಆಗಿಲ್ಲ, ನಮ್ಗೆ ನೆಕ್ಸ್ಟ್ 6 ಮಂತ್ಸ್ ಒಳಗಡೆನೆ ಮೆನ್ಸಸ್ ಬರೋಂಗೆ ಏನಾದ್ರು ಮಾತ್ರೆ ಕೊಟ್ಬಿಡಿ ಅಂತ. ಹಂಗ್ ಮಾಡೋದು ತುಂಬಾ ತಪ್ಪು. ಮಕ್ಕಳಲ್ಲಿ ಸಣ್ಣ ಡೋಸ್ ಇಂದ ಬರ್ತಾ 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 ಗ್ರಾಜುವಲ್ ಆಗಿ ಡೋಸ್ ಜಾಸ್ತಿ ಮಾಡ್ಬೇಕೇ ಹೊರತು ಸಡನ್ ಆಗಿ ಅಡಲ್ಟ್ ಡೋಸ್ ಕೊಟ್ಬಿಟ್ರೆ ಮಗುವಿಂದು ಫ್ಯೂಚರ್ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ರಾಜುವಲ್ ಆಗಿ ಈಗ ಹೆಂಗೆ ನಾವು ಫಸ್ಟ್ ಬ್ರೆಸ್ಟ್ ಡೆವಲಪ್ಮೆಂಟ್ ಇಂದ ಮೆನ್ಸ್ಟ್ರುಯೇಷನ್ಗೆ 2 ರಿಂದ 4 ವರ್ಷ ಟೈಮ್ ತಗೊಳುತ್ತೋ, ಅದೇ ತರ ನಾವು ಪ್ಯೂಬರ್ಟಿ ಇಂಡಕ್ಷನ್ಗೂ ಅಷ್ಟೇ ನಾವು ಎಸ್ಟ್ರೋಜನ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ ಅಥವಾ ಸ್ಕಿನ್ ಮೇಲೆ ಅಪ್ಲೈ ಮಾಡುವಂತ ಪ್ಯಾಚ್, ಅದನ್ನ ಕೊಟ್ಟು ಟ್ರೀಟ್ಮೆಂಟ್ ಶುರು ಮಾಡಿದಾಗ ಗ್ರಾಜುವಲ್ ಆಗಿ ಇಂಡ್ಯೂಸ್ ಮಾಡ್ಕೊಂತ ಹೋದ್ರೆ ದೇ ವಿಲ್ ಅಟೈನ್ ದಿ ಮೆನಾರ್ಕಿ, ಪೀರಿಯಡ್ಸ್ ಎಲ್ಲ ಆಗಕ್ಕೆ ಶುರು ಆಗುತ್ತೆ. ಡಿಪೆಂಡಿಂಗ್ ಆನ್ ದಿ ಕಾಸ್. ಕೆಲವ್ರಿಗೆ ಟ್ರಾನ್ಸಿಯಂಟ್ ಇರುತ್ತೆ, ಅವ್ರಿಗೆ ಮಾತ್ರೆಗಳನ್ನ ಸ್ಟಾಪ್ ಮಾಡ್ಬೋದು. ಕೆಲವ್ರಿಗೆ ಅದು ಪರ್ಮನೆಂಟ್ ಇರುತ್ತೆ. ಆವಾಗ ನಾವು ಲಾಂಗ್ ಟರ್ಮ್ ಆಗಿ ಮಾತ್ರೆ 45 ವರ್ಷ ಆಗೋ ತನಕನೂ ಮಾತ್ರೆಗಳು ಕೊಟ್ಟು ಪೀರಿಯಡ್ಸ್ ಆಗ್ತಿರೋ ಹಂಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಕಾಸ್ಗೂ ಫರ್ಟಿಲಿಟಿ ಇಶ್ಯೂಸ್ ಬೇರೆ ಬೇರೆ ತರ ಇರುತ್ತೆ. ಅದನ್ನ ಬೇಸ್ಡ್ ಆನ್ ದಿ ಕಾಸ್ ಇವ್ಯಾಲ್ಯೂಯೇಟ್ ಮಾಡಿ
ವಾಟ್ ಈಸ್ ದ ಫ್ಯೂಚರ್ ಫರ್ಟಿಲಿಟಿ ಕನ್ಸರ್ನ್ಸ್ ಅಂತಾನು ಅಡ್ರೆಸ್ ಮಾಡ್ಬೋದು. ಗಂಡು ಮಕ್ಕಳಲ್ಲಿ ಬಂದರೆ ಈ ಟೆಸ್ಟೋಸ್ಟಿರಾನ್ ಕೊರತೆ, ಅಗೇನ್ FSH ಇಂದ ಕಡಿಮೆ ಆಗಿ ತೊಂದರೆ ಆಗ್ತಿದ್ಯಾ, ಅಥವಾ ನಮಗೆ ಟೆಸ್ಟಿಸ್ಸಿಂದನೇ FSH ಚೆನ್ನಾಗಿದೆ, ಟೆಸ್ಟಿಸ್ಸಿಂದನೇ ಟೆಸ್ಟೋಸ್ಟಿರಾನ್ ಉತ್ಪಾದನೆ ಆಗ್ತಿಲ್ವಾ ಅಂತ ನೋಡಬೇಕಾಗುತ್ತೆ. ಆವಾಗ ಟೆಸ್ಟಿಸ್ಸಿಂದ ಟೆಸ್ಟೋಸ್ಟಿರಾನ್ ಉತ್ಪಾದನೆ ಆಗ್ತಿಲ್ಲ ಅಂದರೆ ಟೆಸ್ಟೋಸ್ಟಿರಾನೇ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲೂ ಅಷ್ಟೇ ತುಂಬ ಸಣ್ಣ ಡೋಸಿಂದ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ. ಓವರ್ ನೆಕ್ಸ್ಟ್ 2 to 4 years ದೇ ವಿಲ್ ಡೆವಲಪ್ಮೆಂಟ್. ಎಸ್, ಫರ್ಟಿಲಿಟಿ ವಿಚಾರಗಳು ಬಂದಾಗ ಅದು ಪ್ರತಿಯೊಂದು ಕಂಡೀಷನ್ಗೂ ಬೇರೆ ಬೇರೆ ಥರ ಇರುತ್ತೆ. ಅದನ್ನ ನೀವು ಪ್ರತಿಯೊಬ್ಬರಿಗೂ ನಾವು ಜನರಲೈಸ್ ಮಾಡಕ್ ಹೇಳಕ್ಕಾಗಲ್ಲ, ಆಯ್ತಾ, ನಿಮ್ಗೆ ಹಿಂಗಾದ್ರೆ ಮತ್ತೆ ಮುಂದೆ ಮಕ್ಕಳಾಗಲ್ಲ ಅಂತ. ಸೊ ರಿವರ್ಸಿಬಲ್ ಕಾಸಸ್, ಇರ್ರಿವರ್ಸಿಬಲ್ ಕಾಸಸ್ ಇರುತ್ತೆ. ಬೇಸ್ಡ್ ಆನ್ ದಿ ಇಂಡಿವಿಜುವಲ್ ಕೇಸ್ ಬೇಸಿಸ್ ವಿ ಕ್ಯಾನ್ ಡಿಸೈಡ್. ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಉತ್ತಮ ಅಂತ ಹೇಳ್ತೀರಾ? ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಕೊಡಲೇಬೇಕು. ಆಮೇಲೆ ಫ್ಯೂಚರ್ ಫರ್ಟಿಲಿಟಿ ಕನ್ಸರ್ನ್ಸ್ ಏನಂತ ಅನ್ನೋದನ್ನ ವಿ ಕ್ಯಾನ್ ಡಿಸೈಡ್ ಆನ್ ದ ಕೇಸ್ ಟು ಕೇಸ್ ಬೇಸಿಸ್. ಓಕೆ ಸರ್. ಸೊ ಕೊನೆಯದಾಗಿ ನಾವು ಹೇಳೋದಾದರೆ, ಸೊ ಪೋಷಕರು ಲೈಕ್ ಪೇರೆಂಟ್ಸ್ ಅವರ ಮಕ್ಕಳ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಗೋಸ್ಕರ ದಿನನಿತ್ಯ ಏನೇನು ಮಾಡಿದರೆ ಒಳ್ಳೆಯದು, ಏನೇನು ಮಾಡದೇ ಇದ್ರೆ ಒಳ್ಳೆಯದು? ಐ ಥಿಂಕ್ ನಾವೀಗ ಮೆಜಾರಿಟಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್, 2 ಮಗುಗೆ ಫಿಸಿಕಲ್ ಎಕ್ಸಸೈಸ್, 3ನೇದು ಕರೆಕ್ಟಾಗಿ ನಿದ್ದೆ, ಸರಿನಾ, ಅಟ್ಲೀಸ್ಟ್ 8 to 10 hours ನಿದ್ದೆ, ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ. ಗೊತ್ತಾಯ್ತಲ್ವಾ, ಈ ಮಗು ಆಟ ಆಡಕ್ಕೆ ಹೋಗ್ಬಿಟ್ರೆ ಇನ್ನು ಓದಕ್ಕೆ ಒಂದು ಚಾಪ್ಟರ್ ಉಳ್ಕೊಂಡ್ಬಿಡುತ್ತೆ ಅಂತ ಅನ್ನೋದು ಆ ಒಂದು ಕನ್ಸರ್ನ್ಸ್ನ ಬಿಟ್ಟು ಮಗು ಫಿಸಿಕಲಿನೂ ಆ್ಯಕ್ಟಿವ್ ಆಗಿರಬೇಕು, ಮೆಂಟಲಿನೂ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಇಂಪಾರ್ಟೆಂಟ್ ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ಅಂದರೆ, ನಿಮ್ಮ ಮಗು ಕ್ಲಾಸಲ್ಲಿ ಎಲ್ಲರಿಗಿಂತ ಕುಳ್ಳಕ್ಕಿದ್ರೆ, ಕ್ಲಾಸ್ ಅಸೆಂಬ್ಲಿ ಲೈನಲ್ಲಿ ಎಲ್ಲರಿಗಿಂತ ಫಸ್ಟೇ ನಿಂತ್ಕೊಳ್ತಾ ಇದೆ ಅಂದರೆ, ಅಥವಾ ಈಗ ಹೈಸ್ಕೂಲಿಗೆ ಬಂದಾಗ 14 ವರ್ಷ ಆದ್ರೂ ಸೆಕೆಂಡ್ರಿ ಚೇಂಜಸ್ ಏನು ಕಾಣಿಸ್ತಿಲ್ಲ, ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಅಥವಾ ಗಂಡು ಮಕ್ಕಳಲ್ಲಿ ಈ ಪೆನಿಸ್ ಎನ್ಲಾರ್ಜ್ಮೆಂಟ್ ಅಥವಾ ಟೆಸ್ಟಿಸ್ ಎನ್ಲಾರ್ಜ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಎಂಡೋಕ್ರೈನಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಯಾವ ರೀಸನ್ನಿಂದ ಆಗ್ತಾ ಇದೆ, ಇಟ್ ಕ್ಯಾನ್ ಸಿಂಪ್ಲೆಸ್ಟ್ ಆಫ್ ದಿ ಸಿಂಪಲ್ ಕಾಸಸ್ಸು ಇರಬಹುದು, ಬಟ್ ಅದು ಟ್ರೀಟಬಲ್. ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಡಿಲೇ ಮಾಡ್ಕೊಂಡು ಬಂದರೆ ದರ್ ಇಸ್ ನಾಟ್ ಮಚ್ ವಿ ಕ್ಯಾನ್ ಡೂ. Seek intervention at appropriate time. Definitely it will help. ಸೊ ತುಂಬ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಎಷ್ಟೊಂದು ಜನ ಪೇರೆಂಟ್ಸಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ, ಎಸ್ಪೆಷಲಿ ಥೈರಾಯ್ಡ್ ರಿಲೇಟೆಡ್ ಯಾವುದ್ರ ಬಗ್ಗೆನೂ, ಹಾರ್ಮೋನ್ ರಿಲೇಟೆಡ್ ಅಂತೂ ಅವ್ರಿಗೇನು ಐಡಿಯಾನೂ ಇರಲ್ಲ. ಸೊ ತುಂಬ ಸಾಕಷ್ಟು ಇನ್ಫಾರ್ಮೇಷನ್ ಜನಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಏನಪ್ಪಾ ಅಂತಂದ್ರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡುವಂಥ ವಿಚಾರಗಳು ಅರ್ಧ ನಿಜ ಅರ್ಧ ಸುಳ್ಳಿರುತ್ತೆ. ಸೊ ಮೆಜಾರಿಟಿ ಸುಳ್ಳೇ ಇರುತ್ತೆ. ಆಸ್ ಅ ಡಾಕ್ಟರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತ ಅಂದ್ರೆ, ಜನಕ್ಕೆ ಸರಿಯಾದ ಒಂದು ಮಾಹಿತಿನ ಒದಗಿಸುವಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಅವ್ರು ಹುಡ್ಕೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಗೂಗಲಲ್ಲಿ ಎಲ್ಲ. ಸೊ ಆ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾದ ಮಾಹಿತಿನ ಆ್ಯಂಡ್ ಕರೆಕ್ಟ್ ಆದ ಪರ್ಸನ್ ಇಂದ ತಗೊಳ್ಳೋವಂಥದ್ದು ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಮ್ಮ ಸ್ಪರ್ಶ ಹಾಸ್ಪಿಟಲಿಂದ ಇದೊಂದು ಸಣ್ಣ ಪ್ರಯತ್ನ ಆ್ಯಂಡ್ ನನ್ನ ಕಡೆಯಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್. ಸೊ ಥ್ಯಾಂಕ್ ಯು. ಧನ್ಯವಾದಗಳು.